ಸರ್ ಅವ್ರು ನಿಮಗೆ ಫೋನ್ ಮಾಡಿ ಏನ್ ತೊಂದರೆ ಕೊಡ್ತಾ ಇದ್ದಾರೆ? ಬಾರೆ ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡೈತ್ರಲ್ಲ, ಹ್ಮ್, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೆ? ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕರ ಹತ್ರ ಬೇಜ. ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ಏ ವಿಶ್ವನಾಥ ಅಂತ ಒಂದು ಆಡೈತ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವೇ, ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ, ವಿಶ್ವನಾಥ. ಹಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ನೀವ್ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ, ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವ್ ತಲಾಟೆ ಏನೇನ ಮಾತಾಡ್ಬೇಡ್ರಿ. ಅದೇನಿದ್ರು ನಿಮ್ಮ ಮಿಸಸ್ ಹತ್ರ ತೋರಿಸ್ಕೊಳ್ಳಿ. ನಾವೇನ್ ಗೊತ್ತಾ, ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್, ನಮ್ಮ ಉದ್ದೇಶ ಅದೇನೆ. ನಾವು ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್, ಯಾವತ್ತು ಕಿತ್ತಾಡಬಾರ್ದು, ಅದಕ್ಕೆಲ್ಲ ಆಸ್ಪದ ಮಾಡ್ಕೊಡ್ಬಾರ್ದು. ನಿಮ್ದೇ ತಪ್ಪಿರ್ಲಿ. ಗೊತ್ತಾಗಲ್ಲ ನೀವು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವು ಗೊತ್ತಾಗಲ್ಲ ಸರ್. ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡ್ ಕುಂತಾ ಇದೀವಿ, 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬಾರ್ದು, ಅಕ್ಕವ್ರದೇ ತಪ್ಪಿರ್ಬಾರ್ದು. ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ. ನಿಮ್ದೇ ತಪ್ಪಾಗ್ಲಿ ನೀವೇ ಒಂದ್ಸರಿ ಕ್ಷಮಾಪಣೆ ಕೇಳ್ರಿ, ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದ್ವೆ ಆಗಿಲ್ಲ, ಆದ್ರೂ ಅಕ್ಕವ್ರಿಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು. ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕವ್ರಿಗೆ ಒಂದ್ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾರ ನೋಡು, ಸರೆಂಡರ್ಗಳು ಮಾಡಿದಾರೆ ಮಗ. ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು. ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಆಯ್ತು ಸರ್, ಆಯ್ತು. ಏನೋ 1-2 ಇತರರಲ್ಲಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡ್ಬಿಡಿ ಸ್ವಾಮಿ. ನಮಗೂ ಅಷ್ಟೇ ಸರ್ ಬೇಕಿರೋದು, ನಿಮ್ ಸಂಸಾರ ಒಂದಾಗ್ಬೇಕು ಅನ್ನೋದೇ ನಮಗ್ ಬೇಕಿರೋದು. ನಿಮ್ಮಂತರ ಆಶೀರ್ವಾದ ಸ್ವಾಮಿ. ದಯವಿಟ್ಟು ನಮ್ಮಂತರ ಆಶೀರ್ವಾದ ಅಲ್ಲ, ನಿಮ್ಮಂತ ಶಿವ ಪಾರ್ವತಿ ಅಕ್ಕ, ವಿಶಾಲಕ್ಕ, ನಿಮ್ಮಂತವ್ರ ಆಶೀರ್ವಾದ ಇರ್ಬೇಕು ಸರ್, ನಮ್ಮಂತ ಎಜುಕೇಟೆಡ್ ಮೇಲೆ. ಏನ್ ತಾಯಿ, ಇನ್ನು ಅವ್ರ ಸ್ವಾಮಿಯರ ಆಶೀರ್ವಾದನೆ ಕೇಳಿಲ್ಲ, ಅಲ್ಲಿ ಮಕ್ಮಣ್ಣಾಕ ಅಂತೀಯಲ್ಲೋ. ಕೊಡು ಅಕ್ಕರ್ಗೆ. ಅಕ್ಕ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾಕವ್ವ? ಅಯ್ಯೋ, ಇನ್ನು ತಗೊಂಡ್ ಹೋಗಿ ಅಂತ ಸ್ವಾಮಿ, ನನ್ನ ಹತ್ರನೇ ಬರ್ಬೇಡ ಅಂತ ಅಂತಾರೆ. ದಯವಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ನನ್ನಿಂದ ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಸರ್. ನಮ್ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ. ಕೆರನು ಬೇಡ, ಕೆರಗಳು ಬೇಡ, ಮೂಗಲು ಬೇಡ, ಹಂಗೆ ಬಾರೆ ಅತ್ತೆ 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 ಅಂತ ಹೇಳ್ತೇವೆ. ಅಕ್ಕ, ಅಕ್ಕವ್ರೆ ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಕೊಟ್ಟೇನಿ ಸ್ವಾಮಿ. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾವೇನ್ ಗೊತ್ತಾ, ನೀವು ಬೇಜಾರು ಮಾಡ್ಕೊಂಬೇಡಿ. ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ. ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ನರಸಿಂಹರಾಜು. ಅಕ್ಕರಿಗೆ ಯಾರು? ಎಲ್ಲ ರೆಡಿ ಮಾಡ್ಕೊಂಡ್ರ? ಏನ ಮಾಡಿ ಅಪ್ಪ, ಏನ್ ಸುಮ್ನೆ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ? ನಾವು ನರಸಿಂಹಣ್ಣಗೆ ಫೋನ್ ಮಾಡ್ಬೇಕು. ಅಣ್ಣ ಅಣ್ಣ ಅಣ್ಣ, ಕಾಫಿ ಆಯ್ತಣ್ಣ? ಈಗ ಆಯ್ತು. ಇನ್ನೇನಣ್ಣ, ಆರೋಗ್ಯನಾ? ಆರೋಗ್ಯ ಎಷ್ಟೇ ಜನ ದೇವ್ರ ಎಷ್ಟೇ ಕೇಳ್ಕೊಳದಣ್ಣ. ಎಲ್ಲ ಮನುಷ್ಯನಿಗೂ ಆರೋಗ್ಯ ಕೊಡ್ಬೇಕಲ್ವೇ ಅಣ್ಣ? ಆರೋಗ್ಯನೇ ಭಾಗ್ಯ.
ಯಾರೋ ಹಲೋ ಹಲೋ ಅಂತಂದ್ರೆ ಯಾರು ಯಾರಪ್ಪ ಯಾರಪ್ಪಿ ನೀನು ಆ ಯಾರಪ್ಪಿ ನೀನು ಇವ್ರು ಯಾರು ಗೌಡ್ರೆ ಏಯ್ ಕೊಡ್ರಿ ಯಾರ್ರಿ ನೀವು ಈಗ ಇದು ನಾವು ಯಾರೋ ನಮ್ಮ ಗೌಡ್ರು ಮಾತಾಡ್ತಾ ಇದ್ದೀವಿ ಸರ್ ಬುಗುಂಡಳ್ಳಿ ಯಾರು ಹೇಳಿ ರೇ ಸ್ವಾಮಿ ನಾನ್ ನರಸಿಂಹರಾಜು ನರಸಿಂಹಣ್ಣಲ್ಲ ಅದೇನೆ ನರಸಿಂಹಣ್ಣ ಎಲ್ಲ ಒಂದೇ ಅಲ್ವಾ ಕರೆಕ್ಟ್ ಅವ್ರು ಮಾತಾಡಿದ್ದು ಕರೆಕ್ಟ್ ಅವ್ರು ಮಾತಾಡಿದ್ದು ನೀವೇ ನರಸಿಂಹ ಎಲ್ಲ ಒಂದೇ ಅಂತ ಹೇಳಿ ಗೌಡ್ರಿ ಅದೇ ಅಣ್ಣ ಇದು ಈಗ 5ನೇ ತಾರೀಕು ಮಡಿಕೊಂಡಿದೀವಿ ಫಂಕ್ಷನ್ ಏನ್ ಹೇಳಿ ಅದೇ ನಮ್ಮ ಅಪ್ಪನ್ ಮಣ್ಣು ಮಾಡೋದು ಅಯ್ಯೋ ಇವ್ರು ಉಂಟು ಈಗ 10 ವರ್ಷ ಸತ್ತೋದ್ರಾರ ಇದು ನೋಡ್ರೆ ಈಗ 10 ವರ್ಷ ಇವ್ರು ಸತ್ತೋಯ್ತಂತೆ ನೆನ್ನೆ ದಿನ ಜೀವ ಬಂದೈತಿ ಅಂತೆ ಈಗ ಅಣ್ಣ ಇಲ್ಲ ಜೀವ ಬಂದಿತ್ತು ತಿರ್ಗಾ ಹೋಯ್ತಲ್ಲ ನಮ್ಮ 5ನೇ ತಾರೀಕು ಮಣ್ಣು ಮಾಡಿಕೊಂಡಿದೀವಿ ನೀವು ದಯವಿಟ್ಟು ನೀವು ಅಲ್ಲ ಯಾರು 5ನೇ ತಾರೀಕು 10 ವರ್ಷ ಸತ್ತೋಯ್ದ್ರಂತೆ ನೆನ್ನೆ ದಿನ ಜೀವ ಬಂದು ತಿರ್ಗಾ 5ನೇ ತಾರೀಕು ಮಣ್ಣು ಇಟ್ಕೊಂಡವ್ರಂತೆ ಯಾವ ಸಮಯ ಯಾವ ಊರು ಬಂಗ್ರಳ್ಳಿ ಗಂಗ್ರಳ್ಳಿ ಗಂಗ್ರಳ್ಳಿ ಅಣ್ಣ ಎಲ್ಲಿ ಬರೋದದು ಎಲ್ಲಿ ಬರತ್ತದ ಅದೆಲ್ಲೂ ಬರಲ್ಲ ಅಣ್ಣ ಅಲ್ಲೇ ಇರುತ್ತೆ ಅಲ್ಲ ಅಲ್ಲೇ ಇರುತ್ತೆ ಗೊತ್ತು ಇವ್ರು ಯಾರೋ ಇವ್ರು ಕಟ್ ಪಾಕಿಟ್ನರು ಅಣ್ಣ ನಾವೇನು ನಿನ್ನ ಹತ್ರ ಕಟ್ ಪಾಕಿಟ್ ಮಾಡಿ ಏನು ನಿಮ್ ಮನೆ ಹಾಳು ಮಾಡಿಲ್ಲ ನಾವೇನು ಗೊತ್ತಾಯ್ತಾ ನಾವೇನು ಗೊತ್ತಾ ಫೋನ್ ಮಾಡಿದ್ದು ನೋಡ್ರಿ ಹಲೋ ನಾವು ಹಿಂಗೆ ನಾವು ತುರ್ಕಾಗ್ ಅವ್ರೆ ಅಂತ ಹೇಳಿದ್ದು ತುರ್ಕಾಗ್ ಅವ್ರೆ ನಮ್ಗಿಂತ ನಮ್ಮನ್ನ ತಲೆ ಕೆಡಿಸಿ ತಿಪ್ಪು ಮಾಡಕ್ಕೆ ಅಂತ ನಾನು ಹೇಳಿದ್ವಿ ಅಣ್ಣ 1 ನಿಮಿಷ ಹೇಳೋದ್ ಕೇಳಿಸ್ಕೋಣ ನಮ್ಗೆ ಮಾವಿನ ಎಲೆ ನಾಡಿಕೆ 7,000 ಮಾವಿನ ಎಲೆ ಬೇಕು ಇದು ಹುಣಸೆ ಎಲೆ 7,000 ಒಂದೊಂದ್ ಎಲೆ ಎಣಿಸ್ಬಿಟ್ಟು ಕ್ಲೀನ್ ಆಗಿ 7,000 ಚೀಲಕ್ ತುಂಬ್ಕೊಂಡ್ ತಗೊಂಬಂದ್ರೆ ನಿಮ್ ದುಡ್ಡು ಏನಾಗೆ ತಗೊಂಡೋಗ್ಬಿಡೋಣ ಸ್ವಲ್ಪ ಇದು ಹುಣಸೆ ಎಲೆನ 7,000 ಬೇಕಾ ಅಣ್ಣ ಹುಣಸೆ ಎಲೆ 7,000 ಎಣಿಸ್ಕೊಂಡ್ ತಗೊಂಬಂದ್ರಿ ಒಂದ್ ಜಾಸ್ತಿನೂ ತರಬಾರ್ದು ಒಂದ್ ಕಮ್ಮಿನೂ ತರಬಾರ್ದು 7,000 ಹುಣಸೆ ಎಲೆನ ಎಣಿಸ್ಬಿಟ್ಟು 7,000 ತರ್ಬೇಕಾ 7,000 ತರಬೇಕು ನಮ್ಮ ಅಪ್ಪನ ಮಣ್ಣಲ್ವಾ ಅಣ್ಣ ಅವತ್ತು ನಾವು ಲಾಸ್ಟ್ ಸರಿ ನಮ್ಮ ಅಪ್ಪನ ಮಕ್ಕ ನೋಡೋದು ಅದಕ್ಕೆ ಹುಣಸೆ ಎಲೆ ಹಾಕ್ಬಿಟ್ಟು ಮಣ್ಣು ಮಾಡ್ಬಿಟ್ಟು ಅದ್ರ ಮೇಲೆ ನುಗ್ಗೆ ಸೊಪ್ಪು ಹಾಕ್ಬಿಡೋದಣ್ಣ ಹಾಡಲ್ಲ ಸ್ವಾಮಿ ಮಾತಾಡ್ತಾ ಇರೋದು ಹಾಡ ಅಂತಲ್ಲ ರೇ ಸ್ವಾಮಿ ಯಾರು ನಮ್ಮ ಅಪ್ಪ ಸತ್ತೋಗೈತೆ ಆಡು ಅಂತಿರೋದು ನಿಮ್ಗೇನು ಒಂದ್ ಸ್ವಲ್ಪ ಮ್ಯಾನೇಜ್ ಇಲ್ವಾ ನಿಮ್ಗೆ ಕಷ್ಟ ಏನು ಅಂತ ಗೊತ್ತಿಲ್ವಾ ನಿಮ್ ಮನೆಗ್ ಸಾವು ನೋವು ಏನು ಸಂಭವಿಸಲ್ವಾ ನಮ್ಮ ಅಪ್ಪ ಸತ್ತೋಗೈತೆ ಮಣ್ಣು ಕಂಡ್ರಿ ಅಂತ ಅಂದ್ರೆ ನಾಟಕ ಹಾಡು ಅಂತ ಏನೋ ತಮಾಷೆ ಮಾಡ್ತಿದ್ದೀರಾ ನಿಮ್ ಮನೆಗ್ ಒಂದ್ ಸಾಯ್ತಾ ನೋಡಿ ಇಷ್ಟರಲ್ಲೇ ಯಾರು ಸಾಯ್ತಾ ಇರಲ್ಲ ಏನ್ ಮಾಡ್ಬೇಕು ಹೇಳಿ ನಾವು ಯಾಕೆ ಮಾಡಿದ್ದು ನಮ್ಗೆ ಯಾಕೆ ಮಾಡಿದ್ದು ಏನ್ ಮಾಡ್ಬೇಕು ಹೇಳಿ ನಾವು ನಮ್ಮಿಂದ ಏನಾಗ್ಬೇಕು ಇನ್ನೇನಂತ ಹೇಳೋಣ 7,000 ಹುಣಸೆ ಎಲೆ ಬೇಕು ನಮ್ಗೆ 7,000 ಹುಣಸೆ ಎಲೆ ಬೇಕು ನುಗ್ಗೆ ಸೊಪ್ಪಿನ ಎಲೆ ಬೇಕು ಆಮೇಲೆ 9,000 ನುಗ್ಗೆ ಸೊಪ್ಪಿನಲ್ಲಿ 9,000 ಅಣ್ಣ ಆಮೇಲೆ ಇನ್ನೇನ್ ಬೇಕು ಅಣ್ಣ ಬೇಕಣ್ಣ ಅಲ್ಲಿ ಇನ್ನೇನ್ ಬೇಕು ಅಂದೆ ಹಂಗಿರಣ್ಣ ಇನ್ನೊಬ್ಬ ಹಲೋ ಅಣ್ಣ ಅಷ್ಟೇ ಅಣ್ಣ ಹುಣಸೆ ಎಲೆ ಬೇಕು ನಮ್ಗೆ ನುಗ್ಗೆ ಸೊಪ್ಪು ಎಲೆ ಬೇಕು ಆಮೇಲೆ ಈ ಕಾಂಗ್ರೆಸ್ ಗಿಡದ ಮೂಗ್ಬಟ್ಟು ಬೇಕಣ್ಣ ಕಾಂಗ್ರೆಸ್ ಗಿಡದ್ದು ಮೂಗ್ಬಟ್ಟು ಅಕ್ಕ ಕೊಡಿ ಅವ್ರ ಕೈಗೆ ಬಂದಿದ್ರೆ ಯಾರ ಕೈಲಿ ವೆಂಕಟೇಶಣ್ಣ ಕೈಗೆ ವೆಂಕಟೇಶ್ವರ ಇದಕ್ಕೆ ಸ್ವೀಟ್ ತರಕ್ ಹೋಗೈತೆ ಗಂಡ್ ಮಗು ಆಯ್ತಲ್ಲ ಗಂಡ್ ಮಗು ಆಯ್ತಾ ಗಂಡ್ ಮಗು ಆಯ್ತು ಅಲ್ಲಿ ಬಿಡಕ್ ಹೋಗ್ಬೇಡ್ರಿ ಅಥವಾ ಅವು ಇದು ಕರ್ಕೊಂಬರ್ತಾರೆ ಅದು ಕೊರೋನಾ ಆಮೇಲೆ ಇಲ್ಲ ಇದು ಗಂಡ್ ಮಗು ಆಯ್ತಲ್ಲ ಸ್ವೀಟ್ ತಗೊಂಬರಕ್ ಹೋಗಾರ ಇನ್ನೇನ್ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ತೀವಿ ಗಂಡ್ ಮಗು ಆಯ್ತು ಸ್ವೀಟ್ ತರಕ್ ಹೋಗಾರೆ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ ಸ್ಕೂಲ್ಗೆ ಅಲ್ವ ಈಗ ಹುಟ್ರ ಮಗನ ಈಗ ಹುಟ್ಟು ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ ಹಂಗೆ ಸ್ವೀಟ್ ತಗೊಂಡು
ಆ ಫಾರಂ ಇಸ್ಕೊಂಬರಕ್ ಹೋಗೈತೆ ಬೆಳಗ್ಗೆ. ಇನ್ನೇನು SSLC ಪಾಸ್ ಆಗೈತಲ್ಲ, ನಾಳೆಯಿಂದ ಕಾಲೇಜ್ಗೆ ಹೋಗುತ್ತೆ. SSLC ಪಾಸ್ ಆದ್ಮೇಲೆ ಇಂತ ಹುಚ್ಚಿ ಚಿನಾಲಿ ನನ್ನ ಮುಂಡೆರ್ನ ಇವ್ರು ನಾನು ಎಂದೂ ನೋಡಿ ಈಗ ಹುಟ್ಟಿ ವಚನಕ್ಕೆ ಸ್ಕೂಲಿಗೆ ಸೇರಿಸಿ ಅಣ್ಣ ಇವತ್ತು ಹುಟ್ಟಿತ್ತು. SSLC ಇವತ್ತೇ ಎಕ್ಸಾಮ್ ಬರ್ ಪಾಸ್ ಆಯ್ತು, ನಾಳೆಯಿಂದ ಕಾಲೇಜ್ ಹೋಗುತ್ತೆ ಫಸ್ಟ್ ಇಯರ್. ಅಯ್ಯೋ ಅಲ್ಲ ಇವ್ರು ವೆಂಕಟೇಶ ಅಣ್ಣ ಹೋದ್ರು. ಅಯ್ಯೋ ನಮ್ಮನೆಗೆ ಆನಂದ 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 ಪರಮಾನಂದ ಆನಂದ. ಯಾವ ಊರಲ್ಲಿ ನೀವು? ಆನಂದ ನಮ್ಗೆ ಆನಂದ ಆನಂದ. ನಮ್ಗೆ ಇಲ್ಲಿ ಚಿಕ್ಕ ಹಿಡಿದೈತಿ. ಇದು ವೆಂಕಟೇಶಣ್ಣವ್ರ ಮನೆ ಯಾರು ನೀವು? ಅಯ್ಯಣ್ಣ ನಾನೇ ಅವ್ರ ಹೆಂಗಸರು. ಈಗ ಬಂದ್ ಮನೆ ತಕ್ ಬಂದ್ ನೆನ್ಕೊಂಬಂದಲ್ಲ ನಿನ್ಗೆ ಇಷ್ಟ ಬೇಗ ಚಿಕ್ಕ ಹಿಡ್ದೈತಿ ಅನ್ನೋದು ಯಾ ನನ್ ಮಗ್ಳು ಏನು ಆನಂದ. ಇದು ಪ್ರಪಂಚ ಇದಕ್ಕೇನಪ್ಪ ಹಿಂಗ್ ಕೊರೋನಾ ಬಂದಿತ್ತು. ತಾಯಿನ ನನ್ ಗಾಚಾರನೇ ಮೊನ್ನೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಂಡೆ ಕೊಟ್ಟು ಬಂದು ಹಲೋ ನನಗಿಲ್ಲ ಆನಂದ ಅಂತ ಹೇಳಿದ್ರೆ ನನಗಿಲ್ಲಿ ಬರೀ ಕಾಸು ಕೊಡೋದಿಲ್ಲ ನನಗೆ ಬೆಟ್ಟ. ಹಲೋ ಹಲೋ ಹೇಳಿ ಅಣ್ಣ, ಮಾದೇವಣ್ಣಂಗೆ ಉಂಗ್ರ ಇಟ್ಬಿಟ್ಟು ದುಡ್ಡು ಕೊಟ್ಟರಂತೆ. ಆಗೋ ಬೆಳಿಗ್ಗೆ ಮತ್ತೆ ಹಲೋ ಆಯ್ತು 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 ರೈಟ್ ರೈಟ್. ಚೆನ್ನಾಗಿದ್ಯಾನಪ್ಪ? ಓ ಯಾಕ ರಾತ್ರಿ ಒಂಚೂರು ಊಟ ಆದ್ಮೇಲೆ ಒಂದ್ 2 ಚೂರು ಅಳಿಸ್ಕೊಂಡ್ ತಿಂದೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟ. ಏನ್ ನೋಡ್ತಾ ಹೊಟ್ಟೆ ನೋವು. ಅಯ್ಯೋ ಹಾಸ್ಪಿಟ್ಲಿಗೆ ಹೋಗೋದಲ್ವೇನಪ್ಪ? ಇಲ್ಲ ಅದೇನೋ ನಾನು ಬಿಸಿನೀರು ಕುಡ್ದಿದ್ದಿ. ಪರವಾಗಿಲ್ವ ಈಗ? ಸುಮಾರು ಹೊಟ್ಟೆ ಹಂಗೇನ ನುಲಿದೈತೆ ಸುಮಾರು. ಅಲ್ಲಪ್ಪ ನೀನು ಯಾಕೆ ತಿನ್ನಕ್ ಹೋದ್ರೆ ನಿನಗೆ ದೇಹ ಆಗಲ್ವಲ್ಲ? ಓ ದೇಹಕ್ಕೆ ನಿನ್ಗೆ ಆಗಲ್ವಲ್ಲ? ಕೇಳ್ತೀನಿ ನಾನು. ದೇಹಕ್ಕೆ ನಿನ್ಗೆ ಆಗಲ್ವಲ್ಲ? ದೇಹ ನಾ ಕೇಳ್ತೀನಿ ಅಂದಂಗ. ನಾವು ಕೆಟ್ಟವರೆಲ್ಲ ಆಡಲ್ಲಪ್ಪ. ಇಲ್ಲ ಬಿಡಿ, ಗೊತ್ತಾಯ್ತಲ್ಲ ಇನ್ ತಿನ್ನಲ್ಲ. ದೇಹಕ್ಕೆ ಆಗಲ್ವಲ್ಲ, ಯಾಕೆ ತಿನ್ನಕ್ ಹೋದೆ ಅದೇ? ಇಲ್ಲ ಬಿಡಿ, ತಿನ್ನೋದಿಲ್ಲ. ಗೊತ್ತಾಗಲ್ಲ ನಮ್ಗೆ. ಟೇಸ್ಟ್ ಆಗಿದ್ವಲ್ಲ, ಈ ರಸಾಯನ ಟೈಪ್ ಮಾಡಿದ್ರು. ಎಲ್ಲಿ? ಮನೆಗೆ ರಸಾಯನ ಇದು ಬೆಲ್ಲ ಆಮೇಲೆ ಇದು ಕಾಯಿ ಹಾಕಿ ಮಾಡಿದ್ರು ಚೆನ್ನಾಗಿರಲ್ಲ. ತಿಂದಿದ್ದೇನಪ್ಪ? ಇಲ್ಲ ಬ್ರಷ್ ಮಾಡಿಲ್ರಿ ಇನ್ನ. ಯಾಕೆ? ಯಾಕೋ ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಹೋಗಕ್ಕೆ ಆಗಲ್ಲ. ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಆಗಲ್ಲ. ಸುಮ್ಮ ಕುತ್ಕೊಂಡಿದ್ ಬಂದ್ರಿ. ಸುಮ್ಮ ಕುತ್ಕೊಂಡಿದ್ ಬಂದ್ರಿ. ಹೌದಾ? ಓ ತೋರ್ಸಪ್ಪ ಹೆಂಗನ ಅಲ್ಲಿ. ತೋರಿಸ್ತೀನಿ. ಇದು ಇನ್ನೇನ್ ಸಮಾಚಾರ? ಏನೂ ಇಲ್ಲಪ್ಪ, ಯೋಗಕ್ಷೇಮ ವಿಚಾರ ಅಂತ ಮಾಡಿದೆ. ಇನ್ನೇನಿಲ್ಲ ಬಿಡಿ. ಇದಕ್ಕೆ ಹಂಗೆ ಸಿಕಂದೂರು ಕೊಲ್ಲೂರು ನೋಡ್ಕೊಂಡ್ಬಿಟ್ಟು ಅಲ್ಲೇ ಬರ್ಬೇಕು. ಕಂಡುಬಿಟ್ಟು ಬರ್ತೀವಿ ನಿಮ್ಮನ್ನ. ಬಂದಾಗ ಬರ್ರಿ. ನಿಮ್ ಪಾದಕ್ ಬಿದ್ದು ದರ್ಶನ ಮಾಡ್ಕೊಂಡ್ ಬರ್ತೀವಿ. ನನಗೆ ಅದೇ ಇದು ಯಾವ್ದಕ್ಕೂ ಕೊರೋನಾ ಒಂದು ಮುಂದೆ ಹಾಕೊಂಡು ಹುಷಾರ್ ಕಡಪ ನೀನು. ಕೊರೋನಾ ಗಿರೋನ ಬಂದವು, ಕೊರೋನಾ ಗಿರೋನ ಬಂದದು, ಹುಷಾರ್ ಕಯ್ಯ. ನೀವು ಇಲ್ಲ ಅದೆಲ್ಲ ದೂರ ಒಳ್ಳೇದ್ ಹೇಳದ್ ಬಿಟ್ರು ನಾವಿನ್ನ ಮದುವೆ ಮಾಡ್ಬೇಕು, ಮಕ್ಳು ಮನೆ ಕಟ್ಟಿಸ್ಬೇಕು. ಅದನ್ನೇ ಮಾಡ್ಬೇಕು. ಅಂದ್ರೆ ಮೆಟ್ಬಿಟ್ಟು ಹೆಂಗ್ ಹೇಳ್ತೀರಾ ನೀವು? ನೀವಿಲ್ಲಾದ್ರೂ ಓಡಾಡ್ತಿಯಲ್ಲಪ್ಪ. ಇಲ್ಲ ಎಲ್ಲೂ ಓಡಾಡಲ್ಲ, ತುಮಕೂರು ಮನೆ. ಓಡಾಡುವಾಗಾದ್ರೆ ಹುಷಾರಾಗಿರ್ಬೇಕಣಪ್ಪ. ಆಯ್ಸಮ್ ಎಲ್ಲಾನ ಇನ್ನ ನೀನ್ ಏನೇನೋ ಸಾಧನೆ ಮಾಡೋದಿದೆ. ಇಡೋಣ ಸಮೀರ, ಇದು ರೋಡಕ್ ಹೋಗ್ತಾ ಇದ್ದೀನಿ. ಆಯ್ತಾಯ್ತು, ದೇವ್ರ ಒಳ್ಳೇದ್ ಮಾಡ್ಲಿ. ಆಯ್ಸಮ್. ನಿನ್ನ ಮನಸ್ಸಾಗೆ ಎಲ್ಲ ಹಲೋ ಹಲೋ ಹೇಳ್ರಿ. ಯಾರು? ನರಸಿಂಹಣ್ಣಲ್ಲ, ನರಸಿಂಹರಾಜು. ನರಸಿಂಹರಾಜಣ್ಣ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ. ಕನ್ನಡ ಇದು ಕನ್ನಡ ಹೇಳಿ.
ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ. ಗುಡ್ ಮಾರ್ನಿಂಗ್, ಇದು ಗುಡ್ ನೈಟ್. ಹಾ, ಗುಡ್ ನೈಟ್ ಸ್ವಾಮಿ. ಎಲ್ಲಿದೆಯಾ ನರಸಿಂಹಣ್ಣ? ನಾನು ಇದು ಇವಾಗ ಒಂದು ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಯಾಗ ಸ್ವಾಮಿ. ಅಣ್ಣ, ಹೇಳಿ. ಫುಲ್ ಪಾಲ್ಟಿ, ಮಟನ್, ಚಿಕನ್, ಎಣ್ಣೆ ಎಲ್ಲ ಐತೆ, ಬರೋಣ. ನಾನು ಇಲ್ಲ ಸ್ವಾಮಿ, 5:30-6 ಗಂಟೆಗೆ ಹೋದ್ರು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ, ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ, ಹಲೋ, ಮನೇಲಿದ್ದೀಯಣ್ಣ? ಹ್ಞೂ ಸ್ವಾಮಿ. ದೊಡ್ಡ ಹೆಂಡತಿ ಮನೆಗ, ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ದೊಡ್ಡ ಹೆಂಡತಿ ಮನೆಗಿದ್ಯಾ, ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ, ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ದೀನಿ. ಅಲ್ಲ, ತಿಪ್ಟೂರ್ ರತ್ನಮ್ಮನ ಮನೆಗ, ಗೊಲ್ರಮ್ಮನ ಮನೆಗ, ನಿಮ್ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ದೀಯ ಹೇಳಣ್ಣ, ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನಿಮ್ಮ ಎದುರು ಸಿಗ್ತೇನೆ. ನಾವ್ ಬಳ್ಳಾಪುರ ಸ್ವಾಮಿ, ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟೂರ್ ರತ್ನಮ್ಮನ ಮನೆಗೆ ಓದ್ತಿದ್ಯಲ್ಲ, ಅಲ್ಲಿ. ಹೊಸ ವರ್ಷ ಆಗಂಗ್ ಕಾಣ್ತೈತಿ ಇವತ್ತು. ಆಯ್ತು, ನಾಳೆ ಬರ್ತೀನಿ ಬಿಡ್ರಿ. ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ಪಂಚಾಯತ್ ಹಾಕ ಬಂದಿದಲ್ಲ. ಮಗು ನೆಮ್ಮದಿ ಕೊಡಲ್ವ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ, ಆಯ್ತು. ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ, ನೀನು ರತ್ನಮ್ಮನ ಮನೆಗಿದ್ಯಾ, ಗೊಲ್ರಮ್ಮನ ಮನೆಗಿದ್ಯಾ? ಹಲೋ, ಮನೆಗೆ ಬಳ್ಳಾಟಿ. ಅಣ್ಣ. ಆಯ್ತು ಆಯ್ತು ಅಣ್ಣ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನ್ಗೆ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾವು ಇನ್ನು ಬರ್ತಡೆ, ಇನ್ನು ಲೇಟು. ಬರ್ತಡೆ ಎಷ್ಟು ಗಂಟೆಗೆ ನಿನ್ ಬರ್ತಡೆ? ಇದು 12ಗೆ. ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ. ಅಂದವ್ರೆ ಹೊಸ ವರ್ಷ ಮಾಡ್ತಾರೆ. ಅಲ್ಲೇಣ, ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯ, ಗೊಲ್ರಮ್ಮನ್ ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಅಣ್ಣ, ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ಸ್ವೀಟ್ ಹೋದ್ರು ತಪ್ಪಿಲ್ವಲ್ಲ. ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ, ತಿಪ್ಟೂರ್ ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ನಿಮ್ಮ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು, ಅಕ್ಕು ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳ್ಸ್ಕೊಡ್ರಿ, ಚಿಕ್ಕ ಹೆಂಡತಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳ್ಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ? ಯಾರು ಇವರು? ನಮಸ್ಕಾರ ಸರ್. ಆಯ್ತು ಅಣ್ಣ, ಕೊಡು, ಫೋನ್ ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪ ಎಲ್ಲ ಹುಡುಗರು ಐತಲ್ಲ ಮಗ ಇವತ್ತು. ಇವರು ಯಾರು ನಮ್ಮವ್ರು ಆತ್ಮೀಯರು. ಹಲೋ ಯಾರು? ಅಣ್ಣ, ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವ್ ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು, ಮೊಬೈಲ್ ಮಗ. ನಾನ್ ವಿಷ ಐತೆ ಅಂತ ವಿಷ ಐತೆ ಅನ್ನು. ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ವಿಷ ಐತೆ ಅಂತ ನೋಡು, ಹೊಸ ವರ್ಷ ಮೈ ಮಾಡಿದ್ವಿ. ಹಲೋ ಅಕ್ಕ, ಅಕ್ಕ ಅಕ್ಕ, ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರ್ ರತ್ನಮ್ಮನ ಮನೆ ಕಳ್ಸ್ರಿ. ಶುರು ಅದೇನೋ ರಾಂಗ್ ನಂಬರ್. ಅಯ್ಯೋ ಅಯ್ಯೋ, ಯಾರು ಹೇಳಿ ನೀವು? ಅಣ್ಣ, ನಾನು ವಿಶ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು.
ಅಕ್ಕನ್ ಕೊಡೋಣ ಮಾತಾಡ್ತಿರೋ ಕರೆಕ್ಟ್ ಆಗೋಯ್ತು. ನಮ್ಮ ಮನೆ ಬೆಂಕಿ ಕಟ್ ಮಾಡಿದೆ ನೀನು. ಹೊಸ ವರ್ಷ ಶುಭಾಶಯಗಳು ಒಂದು ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಎಷ್ಟಲ್ಲ ಇವ್ರು ಹೇಳಿದ್ರು, ಯಾರು ನೀವು? ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗ್ರೆ ಇವ್ರಿಗೆ ಯಾಕೆ ಹೋಗ್ತಿದ್ರ? ನಾವು ನರ್ಮಲ್ ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ, ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಮಾತ್ರಿಗೆ ಕಾರಣ ಇದು. ಇವರು ಗುಲಾಬಿ ಹೂವಿನವರಲ್ಲ, ಅದೆಂತದ್ ಕಾಂಗ್ರೆಸ್ ಹೂವಿನವರು. ನೀವು ಅಲೆ ಅಂತೀರಲ್ಲ ಅವರು. ನಾನು ಶಾಟಕರಿಯನು, ನಾನು ಶಾಟದಾರ ಮೂಗ್ಗೇರ್ಸ್ಕೊಳನು, ನನ್ ಮನಸ್ನೇ ಅಲ್ಲ. ಆಯ್ತು, ನೀವೇ ಅಲ್ಲನಾ? ಇವ್ರೆ ನರಸಿಂಹಣ್ಣ ಅನ್ರಿ. ನರಸಿಂಹಣ್ಣ ಅಂತ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು ಶಾಟಕ್ಕಿತ್ ಮೂಗ್ಗೇರ್ಸ್ಕೊಳ ನಾನು. ಆಮೇಲೆ ಇದು ಇದು ಕಟಿಂಗ್ ಮಾಡೋನ್ ನಾನು. ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ವ್ರ, ಅದೇ ವಿಜಯ್ ಜ್ಯುವೆಲರ್ಸ್, ಪೆಟ್ಟಿ ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ಗಾಲೆ ಕಿಣರೆಲ್ಲ ನೀವೇ ಅಂದ್ರೆ ನಾನೇ ಶಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂಡೈತಿ, ಅಲ್ಲಿ ಅದೇ ಬಿಡ್ಕೊಂತೈತಿ. ನಮ್ ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತ ಅಂದ್ರೆ ಇದು ಹೇಳಿದ್ದೆಲ್ಲನಾ ನೀನೇ? ಅಣ್ಣ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ, ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸು. ಏನ ಗೊತ್ತ, ಯಾವ್ದೋ ಕಳಿಚಣ ಕಾಣ್ತೈತಿ, ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕ ನಾಯಿ ಹೂ ಅಂತಿದ್. ಇಡೋಣ ಸ್ವಾಮಿ, ನಾವು ಯಾಕೆ ಅಲೋ ಅನ್ನೋಂಗ ಆಗ್ತೈತಿ ಈಗ. ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ? ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗೆ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಕಾಯ್ಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೆ ಒಂದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಂದ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು, ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ, ಅವ್ನ ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ ಲೇಟ್. ಮತ್ತೆ ಈಗ ನೀವೇನೋ ಹೇಳ್ತಿದ್ದೀರಾ, ನಾವು ಹುಟ್ಟಿಸೋರ್ ದೇವ್ರು ಅಂತಿದ್ದೀರಾ. ಯಾರು ಇವನು? ಕಲಬೆರಕೆ ಸುಖ ಕುಡಿಯ ನನ್ನ ಮಗ.
ಅನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಲು ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗಿ ಹೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ, ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನೀವೆಲ್ಲಿರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ. ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರ್ ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋ ಮಾತಾಡಿದ್ ಇದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲ, ಈಗ ಲೂಸ್ ಆಗ್ತಾ ಇದೆ. ರೇ ಅಣ್ಣಾರೇ, ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು 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 ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದ್ ನಮ್ ಮನೆ. ಓಹ್ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಕಂದ 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 ಓಂ ಭಜಕ್ರಂ ಭಂ, ಓಂ ಭಜಕ್ರಂ ಭಂ, ಓಂ ಭಜಕ್ರಂ ಭಂ. ಹಲೋ, ಫೋನ್ ಮಾಡಿದ್ರೆ ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನಗೆ ಒಳ್ಳೆ ಒಳ್ಳೆ ಪುರಸ್ಕಾರಗಳನ್ನು ಮಾಡಿ, ನಿನಗೆ ಒಳ್ಳೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ, ಇವತ್ತು ಅಮಾವಾಸ್ಯೆ ಆಡ ಅಮಾವಾಸ್ಯೆ ವಿಘ್ನಾಶಕವನ್ನು ಮಾಡಿ ನಿನಗೆ ಪೂಜೆಯನ್ನು ಮಾಡಿ ನಿನಗೆ ಒಳಿತಾಗ ಮಾಡಬೇಕಾದ್ರೆ ಒಂದು ದುಷ್ಟಶಕ್ತಿನ ಒಂದು ಅಡ್ಡಕ್ಕೆ ಬಂದು ಆ ದುಷ್ಟಶಕ್ತಿಯನ್ನು ನಾನು ಹೊರತೋಡಿಸಿ ನಿನಗೆ ಒಳ್ಳೆಯದನ್ನು ಮಾಡಿ, ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಮಾಡಿ ಐಶ್ವರ್ಯ ಧನ ಲಾಭ ಮತ್ತು ಆಯಸ್ಸು ಧೈರ್ಯ ಲಾಭ ಶಕ್ತಿ ಮುಕ್ತಿ ಮತ್ತು ಮನೆ ಮಠ ಮಂತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ನಿನಗೆ ತೃಪ್ತಿಯಾಗಿ ಇರ್ಬೇಕು ಅಂತ ಹೇಳಿ. ನಮ್ಮ ಒಂದೊಂದೇ ಅಕ್ಷರ ನನ್ನ ಬಿಟ್ಟು ಹೇಳಲ್ವಲ್ಲ ಇವನು. ಅಮ್ಮ ನಿನಾಡ 3 ಮಾತಾಡ್ರೆ ನನಗೆ ಹೊರಗೋಗಂಗಾಗುತ್ತೆ ಉಸಿರು ಕಟ್ಟಿ. ಎಲ್ಲಾ ಮಾಡ್ಕೊಡಂಗಿದ್ರೆ ಅವನೇ ಶಾಸ್ತ್ರ ಹೇಳಕ್ ಬರೋಣ, ಎಲ್ಲಾರ್ಗು ಒಳ್ಳೇದ್ ಮಾಡಂಗಿದ್ರೆ. ಓಂ ಭಜಕ್ರಂ ಭಂ, ಓಂ ಭಜಕ್ರಂ ಭಂ, ಓಂ ಭಜಕ್ರಂ ಭಂ ಭಂ ಭಂ. ಹಲೋ ಯಾರು ಸ್ವಾಮಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟಿಲ್ಲ ಹೇಳಿ ಸ್ವಾಮಿ. ಅಮಾವಾಸ್ಯೆ ಅಮಾವಾಸ್ಯೆ ಎದ್ರಿಗ ಆಗ್ತೈತೆ ಏನ್ ಹೇಳಿ, ಹೆಂಗ್ ಒಂದೇ ಸಮ ಕೇಳ್ಬಿಟ್ರು ನಾವ್ ಏನು ಅಂತ ತಿಳ್ಕೊಳ್ಳೋಣ, ಒಂದನ ಅರ್ಥ ಆಗಲ್ಲ ನಮ್ಗೆ. ನಿನ್ನ 2 ತಿಂಗಳಿಂದ ನಿನ್ನ ಹೊಟ್ಟೆ ಊದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ, ನಿನಗೆ ಗೊತ್ತಾನೋ? ಶಾಸ್ತ್ರ ಕೇಳೋದು ಬೇಡ, ರಾತ್ರಿಗೆ ಎತ್ತೊಳ್ಳೆ ನಿದ್ದೆನೆ ಬರಲ್ಲ. ಕಂದ ಅಯ್ಯೋ ಅಮ್ಮ ನನ್ನ ಕಿವಿ ಹೋಗ್ತಿಲ್ಲ ತಾಯಿ ಯಾರು ಫೋನ್ ಮಾಡದ್ಬಿಟ್ಟು ನನಗೇ ಮಾಡ್ತಾನಲ್ಲ ಈ ಸ್ವಾಮಿ. ನನ್ ಮಗ ನಮ್ಮ ಕೊರೋನಾ ಬಂದಿತ್ತು ಅಂತ ತಿಳ್ಕೊಂಡಿದ್ವು ನಾವು.
ಅಮಾವಾಸ್ಯೆ ಗ್ರಹಣದ ನಂತರ ಇವತ್ತು ರಾತ್ರಿ 12:30ಕ್ಕೆ ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಷ್ಟಗಳನ್ನು ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕುಯ್ದು ನಿನಗೆ ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೇದು ಮಾಡಿರ್ತಕ್ಕಂಥ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದರಿದೆ. ನಿನ್ನಂತ ಶತ್ರುಗಳನ್ನೆಲ್ಲ ನಾಶ ಮಾಡಿದರಿದ್ದರೆ ನಾನು ಸುಂದ ಪಡಗರನೇ. ಇಲ್ಲ ಚಿಕ್ಕ ದೇವ್ರು ಹುಟ್ಟಿಸ ಹೆಂಗನ ಮಾಡ್ಲಿ, ನೀವೇನ್ ನನ್ ಚಿಕ್ಕ ಹೋಗಿ ಮಾತಾಡ್ತೀಯಲ್ಲ, ಒಂದೇ ಸಮಕ್ಕೆ ಉಸಿರು ಕಟ್ಟಾಗ ಆಗುತ್ತೆ ನನಗೆ. ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನ್ಗೆ ಒಳ್ಳೇದಾಗಕ್ಕಿಲ್ಲ. ಯಾಕೆ ಜಮೀನ್ ಮಾಡಿಸ್ಕೊಂಡಿದ್ದೀನ ಅಥವಾ ನಿಮ್ ಮನೆ ಬೆಂಕಿ ಇಕ್ಕಿದಿನ? ಬರೀ ಎಲ್ಲ ಕೆಟ್ಟದ್ದು ಮಾಡಿ ಮಾಡಿ ನಮ್ಗೆ ಕೈ ಹೊತ್ತು ಕೊಟ್ಟಾರ ₹1 ಕೊಡ್ದಂಗ ಆಗೋತು. ನನ್ನನ್ನು ಧಿಕ್ಕರಿಸಿ ಮಾತನಾಡುವಷ್ಟು ಸೊಕ್ಕೆ ನಿನಗೆ? ಅದೇ ಅಡಿಗೆ ಏನೋ ಬೇದಿಗೆ ಇದೆ ನೋಡ್ ಕೂಗಿ, ನೀವು ಟಿಕಾರದು ಊರ್ ಬರ್ಲಾದಂಗ್ ಕೂಗಿ ಅಂತೀಯ. ಯಾರೋ ಸಾಲ ಕೊಡೋರು ಹಂಗ್ ಕೂಗ್ತಾರಲ್ಲ ಹಂಗೆ. ತಾಯಿ ಜಗನ್ಮಾತೆ ಅಮ್ಮ, ನಮ್ಮಮ್ಮ ಹೊಲ್ದಾಗ ಇದೆ ಅಮ್ಮ ಐತೆ ಅಜ್ಜಿ ಐತೇನಮ್ಮ ಹೊಲ್ದಾಗ ಇದೆ. ನೀರಪ್ಪ ಹಾಕ್ತಂಗ್ ಕುಡ್ದ್ಬಿಟ್ಟವನ್ನ ಗುಡ್ರದಾಗಿ. ಕಂದ ಕಂದ ಸ್ವಾಮಿ ಕಂದ ಕಂದಗ ನಿಮ್ಮ ಅಮ್ಮನು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ದೀವಿ ಅಲ್ಲಿ ತಾಮ ನಿನ್ಗೆ ಮಾಟ ಮಾಡಿಬಿಡ್ತೀವಿ. ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳನ್ನು ಮಾಡಿ ಜೊತೆಯನ್ನು ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡು ಮಾಡಿಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನೀನು ತಲೆನೋವು ಮಾಡಿಸಿಕೊಂಡು ನೀನು ತಲೆನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರೋದಕ್ಕಿಂತ ಅಂತ ನಿಮ್ಗೆ ಯಾವ್ದು ಇವಾಗ ರುಚಿ ಮಾಡೋದ್ಕಿಂತ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಕಷ್ಟಪಟ್ಟು ನಿನ್ನ ಮಗನನ್ನು ಮದುವೆ ಮಾಡಿ ನಿನಗೆ ಹೆಂಡತಿಗೆ ತುಂಬಾ ವ್ಯಾಪಾರ ಆಗಂಗೆ ಮಾಡಿ ನಿನ್ಗೆ ಒಳ್ಳೆ ಕಲೆಕ್ಷನ್ ಆಗಂಗೆ ಮಾಡಿ ಮತ್ತು ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧವನ್ನು ಹುಡುಕೊಂಡು ಕೊಟ್ಟು ನಾನು ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿನಗೆ ಅಲ್ಲಿಂದ ಅಯ್ಯಪ್ಪ ಕೆಟ್ಟಿ ನಾನು 3 ಮಾತಾಡುವಾಗ ಉಸಿರು ಕಟ್ಟಿದಂಗ ಆಗುತ್ತೆ. ನೋಡ ಭಗ 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 ಅಂತ ಅಂತಾರಲ್ಲ ಯಾವಾಗ್ಲೂ ಮಾತಾಡ. ಇನ್ನೆಷ್ಟು ಕುಡ್ದಿರ್ಬೇಕು? ಯಾರನ್ನ ಹಿಡ್ಕೊಂಡಲ್ಲಿ ಪಕ್ಕದಾಗ ಹಂಗಿಂಗೆ ಬರ್ಸ ತಗೊಂಡು ಚೆಚ್ಬಿಟ್ರಪ್ಪ ಅವನಿಗೆ. ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಈಗ ಸ್ವಾಮಿನ ಯಾರು ಕಾಣ ನಂಗೆ. ನಾನು ಹಿಮಾಲಯದಲ್ಲಿ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತನಿಗೆ ಯಾಕೆ ತಾಯಿ ಇಂಥ ಕಷ್ಟವನ್ನು ಕೊಡ್ತಿದ್ದೀಯ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲ. ನಾನು ನಿನಗೆ ಹೇಳುವುದೇ, ನೀನು ಈ ಅಮಾವಾಸ್ಯೆಗಿಂತ ತಾಯಿ ಹತ್ರ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ತಕ್ಷಣ ನಿಮ್ಗೆ ಮಾಡಿಕೊಂಡು ಕರ್ಮನ ಕ್ಯಾಯ ಹೋಗಪ್ಪ. ಅಯ್ಯೋ ನಮ್ಮನ್ನ ಇದು ಬೇಡ, ನಮ್ ಮಂದಿಯವ್ರೆ ಸಾಕು ಸ್ವಾಮಿ, ನನಗೆ ಫೋನ್ ಮಾಡ್ಬೇಡ್ರಿ, ನಿಮ್ ಮನೆ ಹಾಳಾಗೋಗ. ನೀನ್ ಸ್ವಾಮಿ ಇನ್ನಿಂದ ಇದೊಬ್ಬ ಮಾತ್ರ ಎಲ್ಲ ಖಾಲಿ ಆಗು, ಅಂಗಡಿ ತಂದಿದ್ದವು ಖಾಲಿ ಆಗು, ಇಲ್ಲಿ ನಾನ್ ತಂದಿದ್ದವು ಖಾಲಿ ಅದು. ನೀನು ಈ ತರ ನೀನು ಅಭ್ಯಾಸ ಮಾಡಿಸ್ಕೊಂಡ್ರೆ ನೀನು ಮಾತ್ರ ನುಂಗಿ 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 2 ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನೀನು ಹೊಟ್ಟೆ ಬತ್ತಾ ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಇಲ್ಲದ ಆಪರೇಷನ್ ಫೇಲ್ಯೂರ್ ಆಗಿ ನಿನ್ನ ನಾವು ಕ್ಷಮಿಸಿ ಸಿ ಇಸ್ ಡೆಡ್ ಅನ್ಬೇಕು ಡಾಕ್ಟ್ರು. ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕುಡಿದು ಕುಪ್ಪಳು ಮಾಡ್ತಿಲ್ಲ ನೀನ್ ಸಾಯಾಗಿ ಸ್ವಾಮಿ. ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ನೋಡು, ಹಳೆವು ನಾನ್ ನಾಳಾಗ ಹೋದೆ, ನಿನ್ನಿಂದ ಅರ್ಧ ನಾನು ನಾಳಾಗೋದೆ. ಫೋನ್ ಇದು ಮಾತಾಡಿ ನಾಳೆಗೇನೆ ಇಲ್ದಾಗ ಆಗೋದು ನನ್ಗೆ. ಕಂದ ಓ ಕಂದ ಓ ಈ ಮಾಲದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ನಿನಗೆ ಬಂದು ಎಲ್ಲ ಒಳ್ಳೇದಾಗ ಮಾಡಿಲ್ವನ ನಾನು? ನೀನ್ ಸಿಕ್ಕಿಬಿಟ್ರೆ ನನ್ನ ಕೈಗೆ ಒಂದು ಇಲ್ದಾಗ ಆಗೋದ ನನಗೆ. ಏನು
ಹಲೋ ಕೂದಲುಗಳು ಹಾ ಕೂದಲುಗಳು ಯಾಕೆ ಮಂಡೆ ಕೊಟ್ಟಿಲ್ಲ ಮೊನ್ನೆ ಧರ್ಮಸ್ಥಳಕ್ಕೆ ನೀನು ಅದಲ್ಲ ಹಾ ನನ್ ತಲೆ ಕೆಲಸ ಮಾಡಿ ಇಟ್ರೆ ಏ ಕಂದ ಅಯ್ಯೋ ಅಯ್ಯೋ ಲಾಸ್ಟ್ನೇ ಮನೆ ಕೂತ್ಕೊಂಡಲ್ಲ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ ಇಷ್ಟ ದಿವಸ ಫೋನ್ ಮಾಡಿದ್ರು ನಿಂಗೆ ಸಿಂಹ ಅಂತ ಮಗ ನನ್ ಸಿಂಹ ಅಂತ ಕರೆಯೋದು ಯಾರು ಸಿಂಹ ಅಂತ ಕರೆಯೋದು ಯಾರು ಗ್ಯಾಪ ಈ ರಕ್ತ ಹೋದ್ಮೇಲೆ ಇದು ಯಾಕೋ ಗ್ಯಾಪ್ನೇ ಬರಲ್ಲ ಮಗ ಹಲೋ ಹಲೋ ಹೇಳು ಸಿಂಹ ಏನ್ ಹೇಳ ಸಿಂಹ ಹಾ ಏನ್ ಹೇಳ ಸಿಂಹ ನಮ್ಗೆ ಏನ್ ಹೇಳಕ್ಕೆ ಆಗುತ್ತೆ ಅವರೇ ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ ವ್ಯಾಪಾರ ತಳಿ ಅವರೇ ಹೇಳು ಎಷ್ಟ್ ಜನ ಮಕ್ಳು ಹೇಳಿ ಇಬ್ರು ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ ಮದುವೆ ಆಯ್ತಾ ಶೋಭನೆ ಆಯ್ತು ನನ್ಗೂ ನಿನ್ಗೂ ಅಲ್ಲ ನಿಮ್ ಮಗರಿಗೆ ನಾನ್ ಮಗುಂದ್ ಬಿಡು ನೀನು ನಂದು ನಿಂದು ಮಾತಾಡು ನಾವ್ ನಿಮ್ದು ಏನೈತೆ ಮದುವೆ ಆಗಿದೆ ಮಕ್ಳೈತೆ ಆಮೇಲೆ ಮನೆ ಐತೆ ಎಲ್ಲ ಐತೆ ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ ಗೊತ್ತಾಯ್ತಾ ಆಯ್ತು ನೀನ್ ಹೇಳಿದ ನಾನ್ ಬರೋದು ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿ ಹೊಡೆದ್ರಲ್ಲ ಹಂಗ್ ಹೊಡೆಸ್ಬೇಕು ಆಮೇಲೆ ನಾನು ಹೊರಗೆ ಹೋಗ್ಬೇಕು ಅವಾಗ ನನ್ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು ಅಷ್ಟೇ ಅಲ್ವಾ ಪಾರು ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ ಇಷ್ಟು ಮಾಡ್ಬೇಕು ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು ಅಷ್ಟೇ ಅಲ್ವಾ ನೋಡು ಆತರ ಏನ್ ಬೇಡ ನಿಮ್ ಫಾರೆಸ್ಟ್ ಹೋಗಂದು ಇಂಥವ್ರೆಲ್ಲ ಬೇಜನ್ ನೋಡಿದೀವಿ ಆಮೇಲೆ ಇದು ಇಂಥದ್ದು ಗಲ್ ಶಿಕ್ಷೆ ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು ಆಗ ನೋಡು ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು ಪೇಪರ್ ಟಿವಿ 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ ವಿಷ ಕುಡಿಯಕ್ ಆಗಲ್ಲ ಒಂದ್ ಸಾಧನೆ ಮಾಡ್ಬೇಕಾಯ್ತು ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ ಹೆಸರಾಗುತ್ತೆ ಅನ್ನ ನೀನು ಅವ್ರ ತರ ಇದನ್ನ ತಗೋಬೇಕು ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು ಅಷ್ಟೇ ನಿಮ್ದು ನೋಡು ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ ಬಿನ್ನಾದ್ರ ಬಲ್ ಜನ ನೋಡಿದೀನಿ ಅಕ್ಕರೆ ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು ನಂತ ಇರೋದೆಲ್ಲ ನಿಂದು ನಿಂತ ಇರೋದೆಲ್ಲ ನಂದು ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ ಒಂದು ಹಗ್ಗನೂ ಒಂದು ಬಂದೂಕ ಐತೆ ಕೊಡೋಣ ನಿಮ್ಗೆ ಬಂದೂಕದಲ್ಲಿ ಬುಲೆಟ್ ಅವ ಬಂದೂಕದಲ್ಲಿ ಬುಲೆಟ್ ಅವ ಇದ್ರ ಗುಂಡಿ ಹೊಡ್ಕೊಂಡು ತಾಯಕ್ಕೆ ತತ್ತೋಗೋದ್ರೆ ಹಗ್ಗ ಕೊಡ್ತೀನಿ ಇಲ್ಲ ಮರಾನ ಪಾರ್ಕ್ ಜೀವನ ಸಾಕಾಯ್ದ್ರೆ ಏನ ಮಾಡಿ ಆಯ್ತು ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ ಇದ್ರಲ್ಲಿ ಸಿಗ್ತಾವಲ್ಲ ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ ಅಲ್ಲಿ ತಗೊಳ್ರಿ ನಿಂತವೆ ಎಡವಲ್ಲ ಕಿತ್ಕೊಟ್ಬಿಡು ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗಿ 2-3 ದಿನ ಸತ್ತರೆ ಊದ್ಕೊಂಡಿರ್ತಲ್ಲ ಹಂಗ್ ಊದ್ಕೊಂಡ್ಬಿಡ್ತೀನಿ ಅವ್ 2 ಕಿತ್ತರೆ ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಗೋಣಿ ಚಿಲ್ದಾಗ ಈ ನಾಯಿ ಹೇಳದ ಆಚೆ ಎಸಿತಾರಲ್ಲ ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ ಅವು ಕಿತ್ಕೊಂಡು ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ ನೀನು ಆಡಿದ್ವಿ ನೀನ್ ಇವಾಗಲೇ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ ಇವನ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ ಬೆಳೆ ಆಗ್ತತೆ ಅಂತ ಬಂದಿತ್ತು ನೀನ್ ಕಾಲಿಗೆ ತಂಗಿ ನುಣ್ಣಗ್ ಒಣಗೋಗಿದ್ದು ನೀನ್ ಗಂಟತ್ ಮುಂಡೆ ನೋಡ್ಕೊಂಡ್ ಓಡಾಡಲ್ಲ ಬೋಳಿ ಮಗ ಇರಮ್ಮ ಬಾ ಚಕ್ರ ಅಂತ ಚಕ್ರಾನ ಅದಕ್ಕೆ ಚಕ್ರ ಮಾಡ್ತೀನಿ ಚಕ್ರ ಬರ ಎಲ್ಲಿಗ್ ಬರ್ಬೇಕು ಹೇಳ ಬೆಳಗ್ಗೆ ಬರ್ತೀನಿ ಮಾಡಿ ಎಲ್ಲಿಗ್ ಬರ್ಬೇಕು ಅಲ್ಲಿಗೆ ಬರ ಹಿಂದೆ ಪೊಲೀಸರಿಗೆ ಫೋನ್ ಮಾಡ
ಒಂದು ಗುಂಡಿಕ್ ಹೊಡಿಲ್ಲ 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ಮಿಸ್ ಹೋಗ್ರು. ನಾನ್ ನಿಗಿರ್ಕಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನ್ ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು 10 ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ 5 ದುಡಿಕಿ ಯಾವ್ದೋ ತಂದ್ಕೊಟ್ರ ಅವನು ದುಡ್ದಾರ ಬಂದಿದ್ದೆಲ್ಲ ಅದ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಯಾವ ದೇವಸ್ಥಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ದಂಗ್ ಮಾತಾಡ್ತಾನೆ. ನೀನ್ ಗುಗ್ಗು 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 ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಯಾರನ್ನ ಅವನ್ನ ಬಂದಿರೋ ಮಕ್ಕಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡ್ ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡ್ ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ತೋಡ್ ಕಿತ್ಕೊಂತ ಇಲ್ಲ ಬರ್ತಾ ಇದ್ದೀನಪ್ಪ. ಈಗ ದವಸಪೇಟೆ ಬಿಟ್ಟಿದ್ವಿ. ದವಸಪೇಟೆ ಬಿಟ್ಟಿದ್ದೀರಾ? ಓ, ನಾನು ನಿನ್ಗೆಲ್ಲ ಒಳ್ಳೇದ್ ಮಾಡ್ಬೇಕಾದ್ರೆ ನೀನ್ ಯಾಕಪ್ಪ ನನಗೊಂದು ಫೋನೇ ಮಾಡಲ್ಲ? ನಾನ್ ನಿನ್ಗೋಸ್ಕರ ಎಲ್ಲ ಒಳ್ಳೇದ್ ಮಾಡ್ತೀನಿ ಅಲ್ವಾ? ನೀನ್ ಯಾಕಪ್ಪ ಒಂದು ಫೋನ್ ಮಾಡಲ್ಲ ನನ್ಗೆ? ಈಗ ಮಾಡಿರಲ್ರ? ಯಾವಾಗ? ಈಗ ಯಾರೋ ಮಾಡಿದ್ರಲ್ಲ, ರೆಡ್ ಅಕ್ಷರ ಕಾಣ್ತದೆ, ಅದಕ್ಕೆ ಮಾಡಿದೆ. ಹೌದಾ? ನಿನ್ನ ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ವಿಚಾರದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದಾಗಬೇಕಲ್ಲ ಅಂತ ಹೇಳ್ಕೊಂಡು ನಾನು ರಾತ್ರಿ ಅಲ್ಲ ಹಗ್ಲು ರಾತ್ರಿ ಶಿವರಾತ್ರಿ ಪ್ರಯುಕ್ತ ನಿನಗೆ ಪೂಜೆ ಎಲ್ಲ ಮಾಡಿದ್ದೀನಲ್ಲಪ್ಪ ನಿನ್ನ ಹೆಸರು ಮೇಲೆ. ಪೂಜೆ ಮಾಡ್ತಾ ಇದ್ದೀರಾ? ಪೂಜೆ ಮಾಡಿದ್ದೀನಿ. ಯಾವ್ಯಾವ ಪೂಜೆ ಮಾಡಿದ್ರ? ಯಾವ್ಯಾವ ಪೂಜೆ ಮಾಡಿದ್ರಿ ಸ್ವಾಮಿ? ಎಲ್ಲ ಯಾವ್ದಾದ್ ಮಾಡ್ಬೇಕು ಎಲ್ಲ. ನಿನ್ಗೆ ಆದಷ್ಟು ಬೇಗ ಮರಣ ಬಂದ್ಬಿಟ್ಟಿತ್ತು. ಯಾರಿಗೆ? ನಿನ್ಗೆ. ನನಗೆ ಮರಣ ಬಂದಿತ್ತು? ಮರಣ ಬಂದ್ಬಿಟ್ಟಿತ್ತು. ಪೂಜೆ ಎಲ್ಲ ಮಾಡಿ ಅದು ನಿನ್ನ 1 ತಿಂಗಳು ಮುಂದಕ್ಕೆ ಹಾಕಿದೀನಿ. ಪೂಜೆ ಮಾಡೋ ತಿಂಗಳು ಮುಂದೆ ಹಾಕಿದ್ರ? ಮುಂದಿನ ತಿಂಗಳು 20ನೇ ತಾರೀಕು ಸತ್ತೋಗ್ತೀನಿ ನೀನು. ನೋಡಿ ಹೇಳಿ ಸರ್, ಪೂಜೆ ಮಾಡಿ ನಂದು ಮರಣ ಮುಂದಕ್ಕೆ ಹಾಕಿದಿರಾ? ಮುಂದಿನ ತಿಂಗಳು 20ನೇ ತಾರೀಕಿಗೆ ಸತ್ತೋಗ್ತೀನಿ ನೀನು. ನಿಮ್ದು ಅಲ್ಲ ಸ್ವಾಮಿ, ನಾನು ಕೆಟ್ಟ ಮಾತಾಡ್ಬೇಕಾಗತ್ತಿನ. ನಮ್ಮ ಫೋನ್ ಆಯ್ತಯ್ಯ ಆರ ಮಾಡ್ತಿದೀವಿ ಅದು ಇದು ಅಂತ ಆಮೇಲೆ ನಮ್ಮನ್ನ ಊಟದಲ್ಲಿ ಕಿತ್ತಾಕಿರಿ. ಅಮ್ಮನ ನೋಡಿ ಎಲ್ಲ ಹೋದ್ರಿ ನೋಡಿ ಹೋಗಿ ಮುಚ್ಕೋತಾ ಇದ್ದೀವಿ. ಅಲ್ಲಿ ನನ್ ಮರಣ ಆಗ್ತಿದ. ನೆನ್ನೆ ನಮ್ಮ ಹುಡುಗ ಸತ್ತೋದ. ಮೊನ್ನೆ ದಿನ ಅವ್ರ ಯಾರು ಯಜಮಾನ ತೀರೋದ್ರು. ನೋಡಪ್ಪ, ನೀವು ಫೋನ್ ಮಾಡೋದೇ ಬೇಡ ಸ್ವಾಮಿ. ನಿಮ್ ನೋಡಿ ನೀವು ಫೋನಲ್ಲಿ ಮಾಡೋದೇ ಬೇಡ ಸ್ವಾಮಿ. ಖಂಡಿತ ನೋಡಿ ನಮ್ಮನ್ನ ಆಲೆ ಅರ್ಧ ಜೀವ ಮಾಡಿದ್ರೆ ನಾನು ಗ್ಲೂಕೋಸ್ ಹಾಕ್ಕೊಂಡಿದ್ದೀನಿ. ಯಾಕಪ್ಪ? ಎದೆ ಹಿಡ್ಕೊಂಡಂಗಾಗಿ ನೀವು ಎದುರಿಸಿ ನಾವು ತುಲ್ಲಾಗಿ ಊಟ ಹೇಳ್ತೀರಾ? ಹೌದು. ಆರೋಗ್ಯ ಪುಣ್ಯ ಕೊಡ ಆಯ್ತಂದು. ಅಲ್ಲಪ್ಪ ನರಸಿಂಹರಾಜು, ಸುಮ್ಮನೆ ಸ್ವಾಮಿ, ಹೆಂಗ್ ಯಾಕೆ ಎದುರಿಸ್ತೀರ ನಮ್ಮನ್ನ? ಆರೋಗ್ಯವೇ ಹೆಂಗು ಸಹ ಮುಟ್ರಂಗಾಗಿ ಹೋಗಿದ್ದೀನಿ ನಾನು ಎದುರ್ಕೊಂಡು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯ ಅಂತ ಅಂತೀಯ. ನಿಮ್ಮ ಅಮ್ಮ ನಮ್ಗಿಲ್ಲಿ ದಿಗ್ಲು ಎತ್ಕೊಂಡ್ ಬಂದಿ ಸಾಯ್ತೆ ಅಂದು ಅದೇನ್ ಭಾಗ್ಯ ಗೊತ್ತಿದೆ? ನೋಡಪ್ಪ, ಅಪ್ಪಗ ನಾನು ತುಣ್ಣಾಕ ಯಾವಾಗ ಎಡಿಸ್ತಿರೋ ಸ್ವಾಮಿ. ನೀನು ಫೋನ್ ಮಾಡಕ್ ಇರ್ದ್ಮೇಲೆ ನಾನು ಇದು 14 kg ಹೊಟ್ಟೆ ಬಂದೈತೆ. ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಆರೋಗ್ಯ ಎಲ್ಲಾರ್ಗು ಚೆನ್ನಾಗಿರ್ಬೇಕು. ನನ್ನಂಗೆ ಆರೋಗ್ಯ ತುಳ್ಳಿ ಬಿಡ್ತೆ. ಹೌದಾ? ನಿಮ್ಮ ತುಳ್ಳಿನ ಸ್ವಾಮಿನ ಸುಮ್ಮನೆ ಯಾಕಪ್ಪ?
ಮತ್ತೆ ಯಾಕೆ ಎಲ್ಲ ನನಗೆ ಬಿಡೋದು ಕೂತ್ ಬಿಡೋದು ಸತ್ತೋಗ್ತೀಯ ನೀನು ಆರಾಮ್ ಮಾಡ್ಕ ಡೇಟ್ ಮುಂದೆ ಹಾಕಿದೀನಿ ಜನಗ ಬರ್ದು ನೀನೇ ಬರ್ದಿದ್ದೆ ಹಳೆ ಬರೋಣ ಏಯ್ ಅವೆಲ್ಲ ಬಿಡು ನೀನು. ಈಗ ನಿನ್ಗೆ ಇವತ್ತು ನಿನ್ನೆ ಸಾಯಂಕಾಲ ಮರಣ ಆಗ್ಬೇಕಾಯ್ತು ರಾತ್ರಿ 8:00 ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು ನಿನ್ಗೆ ನೋಡ್ರಿ. ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು ಅಂತೆ. ಮುಂದಿನ ತಿಂಗಳು ಮುಂದಿನ ತಿಂಗಳು 20ನೇ ತಾರೀಕೊಳಗೆ ನಿನ್ಗೆ ಆಕ್ಸಿಡೆಂಟ್ ಆಗುತ್ತೆ. ನಿನ್ನ ತಲೆ ಎಲ್ಲ ಒಡೆದೋಗಿ ಕೈ ಕಾಲೆಲ್ಲ ಮುರಿದೋಗಿ ನೀನ್ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತೀಯ. ಹೌದ್ರಿ. ಈಗ ನಮ್ಮ ಕಾರಾಗ ಹೋಗ್ತಾ ಇದ್ದೀವಿ. ಮುಂದೆ ಕೂಡ ಕಾಲ್ ಮಾಡೋದ್ ನೋಡ್ರಿ. ಇಲ್ಲಿ 3 ತಿಂಗಳೊಳಗೆ ಆಕ್ಸಿಡೆಂಟ್ ಆಗ್ತಾ ಹೋಗ್ತೀನಿ ನಾನು. 3 ತಿಂಗಳಾಗಲ್ಲ, ಮುಂದಿನ ತಿಂಗಳು. ಗಂಟೆ ಬೇರೆ ಅಲ್ಲಾಡ್ತಾ ಇದ್ದೀವಿ. ಯಾಕೋ ಸತ್ಯ ಅನ್ನೋ ಕಾಣುತ್ತೆ. ಯಾರು ಗಂಟೆ ಬೇರೆ ಅಲ್ಲಾಡ್ತಾ ಇದ್ದಾನೆ. ಯಾರೋ ಸತ್ಯ ಅನ್ನೋ ಕಾಣುತ್ತೆ. ಹೂನಪ್ಪ, ಸತ್ಯ ಸತ್ಯ ಸತ್ಯ. ಹಲೋ ಹಲೋ, ಇದು ಸತ್ಯ ಸತ್ಯ ಸತ್ಯ. ಮುಂದಿನ ತಿಂಗಳು 20ನೇ ತಾರೀಕಿಗೆ ನಿನ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀಯ. ನೋಡಿ ಸ್ವಾಮಿ, ಪ್ರವೀಣ ಕೇಳ್ರಿ ಅದೇನು. ಹಲೋ ನರಸಿಂಹರಾಜು, ಅಣ್ಣ ದಯವಿಟ್ಟು ನಾವ್ ಅವ್ರ ಜೊತೆ ಎಲ್ಲ ಬೇರೆಯವ್ರ ಜೊತೆ ಮಾತಾಡಲ್ಲ. ಭಕ್ತಾದಿ ನನ್ ಭಕ್ತಾದಿ ಕೊಡಿ. ಹೌದಾ ಅಣ್ಣ, ಅವ್ರು ನೋಡೋಣ ಲಲ್ಲಿ ಅವ್ರನ್ನೆಲ್ಲ ಮಡಿಕೊಂಡು, ಪಾರ್ವತಮ್ಮನೆಲ್ಲ ಮಡಿಕೊಂಡು, ಅವ್ರ ಬಾಳೆಲ್ಲ ಹಾಡ್ ಮಾಡೋಣ ರತ್ನ ಮುಂದೆಲ್ಲ. ಯಾಕೆ ನಮ್ಗೆ ಇಷ್ಟೆಲ್ಲ ಜನಗಳು ನೋಡಿ ಗಾರ ಹೋಗ್ತಾ ಇದ್ವಿ. ನಾವು ಇಲ್ಲಿ ಅಪ್ಸಿಯಲ್ಸ್ ಹಾಕಿದ್ವಿ. ಇವಾಗ ನೋಡಪ್ಪ, ನೀನ್ ಅಪ್ಸಿಯಲ್ಲೇ ಆಗಿರು. ಅಪ್ಸಿಯಲ್ಸ್ ಹಾಕಿರು. ನೀವು ಅದ್ರೆಲ್ಲ ಹೇಳ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲೆಕ್ಷನ್ ನಿಲ್ಬೇಕು ಅಂತ ಇದ್ದೀನಿ ನಾನು. ಅಲ್ಲ, ಆ ಲಕ್ಷ್ಮಣ್ ಗಂಡ್ಸತ್ ಮನೆ ಬಾಗ್ಲಿಗೆ ಹೋದ್ರು ನೀನೇ ಮಾತಾಡೋದು ಅಂತ ಕೊಡ್ತಾರೆ. ಓಟ್ ಕೇಳಕ್ ಹೋದ್ರೆ ನರಸಿಂಹರಾಜು ನಾ ಪುಣ್ಯ ನೀನು. ನರಸಿಂಹರಾಜು, ಹಲೋ ಹಲೋ, ನೋಡಪ್ಪ, ನೀನು ಆ ಗಂಡ್ಸತ್ ಮುಂಡೆ ಲಕ್ಷ್ಮಮ್ಮ ದುಡ್ಡು ಇಸ್ಕೊಂಡ್ಬಂದು ಜೀವನ ಮಾಡಿದ್ರೆ ಕೊಡಿ. ಹಲೋ, ಹಲೋ ಹಲೋ ಹೇಳ್ರಿ. ಹಲೋ ಡಾಕ್ಟ್ರೇ, ಎಲ್ಲಿದ್ದೀರಾ? ಜಲ್ದಿ ಬನ್ನಿ ಮನೆಗೆ. ರಾತ್ರಿ ಮಳೇಲಿ ನೆಂದ್ ಬಂದ್ಬಿಟ್ಟಿದ್ದು. ಈಗ ಕೆಮ್ಮು ನೆಗಡಿ ಜ್ವರವಾಗ್ಬಿಟ್ಟಿ ಫುಲ್ಲು ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ಟೈತೆ. ಜಲ್ದಿ ಮನೆ ಹತ್ರ ಬಂದ್ರಿ, ಕಾರ್ ತಗೊಂಡ್ ಸೀದಾ ಬಂದ್ರಿ. ಜಲ್ದಿ ಬನ್ರಿ, ಲೇಟ್ ಮಾಡಕ್ ಹೋಗ್ಬೇಡ್ರಿ. ಫುಲ್ ಸೀರಿಯಸ್ ಆಗ್ಬಿಟ್ಟಿದೆ. ನೆಗಡಿ ಕೆಮ್ಮು ಜ್ವರ ಆಗ್ಬಿಟ್ಟಿದೆ. ಜಲ್ದಿ ಬನ್ರಿ. ಎಲ್ಲಿ ಬರ್ಬೇಕು? ನಮ್ಮಂತಕ್ ಬನ್ರಿ ಜಲ್ದಿ. ಎಲ್ಲಿ ಮನೆ? ಇಲ್ಲಿ ಭೀಮ್ಸಂದ್ರ. ಇಲ್ಲಿ ಕಾರ್ ಇಲ್ಲ ನಂದು. ನಮ್ಮ ಹುಡುಗರ ನಮ್ಮ ಮಗ ತಗೊಂಡೋಗ್ಯವನು. ಇಲ್ಲ, ಏನಾರ ಮಾಡೋಣ, ಗಾಡಿ ತಗೊಂಡ್ ಬಂದ್ರಿ ಜಲ್ದಿ. ಮಳೆಯಲ್ಲಿ ರಾತ್ರಿ ನೆಂದ್ ಬಂದಿದ್ವಲ್ಲ, ಯಾಕೋ ಕೆಮ್ಮು ನೆಗಡಿ ಜ್ವರ ಆಗ್ಬಿಡೈತೆ. ಬರ್ರಿ ಜಲ್ದಿ. ಎಲ್ಲಿ ಬರ್ಬೇಕು ಹೇಳಿ? ಭೀಮ್ಸಂದ್ರದ ಇದು ಬಸ್ ಸ್ಟಾಪ್ ಐತಲ್ಲ, ಆ ಬಸ್ ಸ್ಟಾಪ್ ಇಂದ ಮುಂದೆ ರೈಲ್ವೆ ಗೇಟ್ ಐತಲ್ಲ, ಆ ರೈಲ್ವೆ ಗೇಟ್ ಇಂದ ಕೆಳಗಡೆ ಹಂಗೆ ಕೆಳಗ್ ಬನ್ರಿ. ಯಾಕೋ ನನ್ ಮೊಬೈಲ್ ರಾತ್ರಿ ಮಳೆಯಲ್ಲಿ ನೆಂದ್ ಬಂದಿತ್ತಲ್ಲ. ಇಲ್ಲಿ ರೈಲ್ವೆ ಗೇಟ್ ಎಲ್ಲಿ ಬರೋದು? ಅದು ಎಂಜಿ ಫ್ಯಾಕ್ಟ್ರಿ ಐತೆ. ಬರ್ತೀನಿ ಬಿಡ್ರಿ, ಈಗ ಬಂದೆ. ಹಲೋ, ಇದು ನನ್ ಮೊಬೈಲು. ರಾತ್ರಿ ಮಳೆಯಲ್ಲಿ ನೆಂದ್ ಬಂದ್ಬಿಟ್ಟಿತ್ತಲ್ಲ. ಯಾಕೋ ಕೆಮ್ಮು ನೆಗಡಿ ಜ್ವರ ಆಗ್ಬಿಡೈತೆ. ಯಾಕೋ ಕೆಮ್ತಾ ಐತೆ ಜೋರಾಗಿ. ಬಂದೊಂದು ಇಂಜೆಕ್ಷನ್ ಮಾತ್ರೆ ಕೊಡ್ ಬರ್ರಿ ನನ್ ಮೊಬೈಲ್ಗೆ. ಮಳೆ ರಾತ್ರಿ ಬಂದಿತ್ತಲ್ಲ. ಬಂದೆ ಈಗ ಒಂದು ಅರ್ಧ ಗಂಟೆ ಒಳಗೆ ಗಾಡಿಗೆ ಬರ್ತೀನಿ. ಹಲೋ, ಹೇಳಿ ಸ್ವಾಮಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ನರಸಿಂಹಣ್ಣ. ಇಲ್ಲ, ಬರ್ತಡೇ ಇಲ್ಲ. ನನ್ಗೆ ಹುಟ್ಟಿರೋ ದಿನಕ್ಕನೇ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ ಸ್ವಾಮಿ. ಬರ್ತಡೇ ಎಂದೂ ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಹಲೋ, ನನ್ ಮಗ ಯಾರಿಗೂ ಹುಚ್ಚಿ ಹಿಡಿದ್ಬಿಟ್ಟೈತಿ. ಇಷ್ಟೊತ್ತಿಗೆ ಯಾರನ್ನೊಬ್ಬ ಇದು ಹುಡಿದ್ಬಿಟ್ಟವ್ನೆ. ಹಲೋ, ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ. ಫುಲ್ ಪಾರ್ಟಿ ನಿನ್ಗೋಸ್ಕರ. ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ
ಹಂಗೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ತಿಂದಿ ಕುಡ್ದಿ ಹುಡುಗಿಯರ್ ಜೊತೆ ಪಬ್ಬಲ್ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ನೀನ್ ಒಂದ್ಸಲ ಆಸ್ಪತ್ರೆಗೆ ತೋರ್ಸ್ಕ. ಯಾಕಣ್ಣ? ಅಲ್ಲಿ ಇದೆ ಇದು ಇಷ್ಟಿಷ್ಟಕ್ಕೆ ಹಿಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನಾನು ಹಿಂಗೆ ಕುಡ್ದು ತಿಕ್ಲಿ ಹಿಡ್ದಿತ್ತು ನನಗೆ. ಅಣ್ಣ ಯಾರು ಹೇಳಿ ನೀವು? ಆ? ನೀವ್ ಯಾರು ಹೇಳಿ? ನಾನು ಮೋಹನ. ಮೋಹನ್ ಅಂದ್ರೆ ಯಾರು ಗೊತ್ತಿಲ್ಲ. ಮೋಹನ್ ಅಂದ್ರೆ ಇದು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಕುಡಿದು ತಿಂದು ಖರ್ಚು ಮಾಡೋ ಬದಲು ಯಾವ್ದಾರ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಇಷ್ಟಕ್ಕೆ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಆಮೇಲೆ ಇದು ಲಿವರ್ ಹೋಗುತ್ತೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ. ಅಣ್ಣ ನೀನು ಹುಡುಗಿಯರ್ ಜೊತೆ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ? ಜಿಂಗಾಲೆ ಜಿಂಗಕ್ಕ ಹೇಳು ಇನ್ನೊಂದ್ಸಲ. ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಲ್ಲ ಜಿಂಗಾಲೆ ಜಿಂಗ್. ಯಾವ ಪಿತಾರಿಂದಿ ಹಾಡು? ಯಾವ ಪಿತಾರಿಂದಿ ಹಾಡು? ಎಗರಿದ ಹೆಂಗಿದ ವೀರುಡು. ನಂಗೆ ಹಿಂದಿ ಬರಲ್ಲ. ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಹಾ ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ಆರಾಮ್ 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 ಆರಾಮ್. ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು ಅಲ್ಲೇ ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ಅದೇ ನೀರ್ ಕುಡಿತಾ ಇದೀನಿ. ನಾವು ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನಾನು ನನಗೆ ಗೊತ್ತಿ ಹಿಡಿದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹ್ಞೂನಕ್ಕ ಅಲ್ಲೇ 2.25 ತಿಂಗಳಾಯ್ತು. ಯಾರು ನಿಮಗೆ ಮದ್ವೆ ಆಗ? ನಿಮಗೆ ಮದ್ವೆ ಆಗಿ 2.25 ತಿಂಗಳಾಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ಇದು ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಂಗಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೆ ಈಗ ನಿಮ್ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋ ನಾವೇ. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಳು ನೋಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪರ್ ಹೋದಾಗ ಒಬ್ಬ, ಅಪ್ಪ ಇದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ, ಎಲ್ಲ ಕಳ್ಳ ಚಿನಾಲಿ. ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ಯಾ? ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ. ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ
ಅದೇ ಕಣಕ್ಕ ನಾವಂತಾರು ಇಷ್ಟು ನೋಡು ಸಣ್ಣ ಹುಡುಗದಿಂದ ನೋಡಿದ್ವಿ ಕಣಕ್ಕ ಅಂತದೇನ ನಾವು ಕಂಡಿದ್ದೀರ ನಾವು ಒಬ್ಬರು ಇದ್ರೆ 6 ವರ್ಷದ ಮಗ ಐತೆ ಅಂತೆ 3 ವರ್ಷದಾಗ ನಿಮ್ಮ ಅಪ್ಪ ಐತೆ ಅಂತೆ 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು ನಿನ್ಯಾರು ಕೆರೆನಗು ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದ್ಕು 6 ವರ್ಷದ ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ ಮೆಡಿಕಲ್ ಕಾಲೇಜ್ ಪಕ್ಕ. ಹಾ ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಅಲ್ಲಿಗೆ ಬಂದ್ರೆ ನನ್ ಯಾರು ಕೆರೆನಗು ಅಲ್ವಾ? ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರ ಅವರು. ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು ನನಗೆ. ನೀನ್ 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ ನನಗೆ, ಯಾರು ಸತ್ತೋಗಿದ್ರು ಅಂತಾನು ಗೊತ್ತಾಗುತ್ತೆ ನಂಗೆಲ್ಲ. ನಾನೆಲ್ಲ ಲಿಂಕ್ ಮಡಗಿದ್ದೀನಿ, ನಂಗೆ ಗೊತ್ತೈತೆ ಯಾರ್ಯಾರು. ಹಲೋ ಹಲೋ ಹಲೋ, ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ಮ ಮಾವಂಗೆ ನಮ್ಮ ಅಪ್ಪಂಗೆ ಮತ್ ನಿಮ್ಮ ಇವ್ರು ಅನ್ನ ಬದುಕವ್ರೆ ಯಾರು? ದೊಡ್ಡಪ್ಪವ್ರು ಬದುಕವ್ರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, 3 ವರ್ಷ ಆಯ್ತು. ಮತ್ತೆ ಎಷ್ಟು ವರ್ಷದ ಮಗ ಇರೋದ್ರಿ? ನನಗ 6 ವರ್ಷದ್ದು. ನಿನಗ್ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತವನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಹುಟ್ಟಿಸ್ತವನಿಗೆ? ನಿಮ್ಮ ಅಮ್ಮನ ಹುಟ್ಟಿಸ್ತವನಿಗೆ ನನಗ್ ಗೊತ್ತಿಲ್ವಾ? 6 ವರ್ಷದ ಮಗನ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ಆಗಿ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಮದುವೆ ಆಯ್ತು ನಿನ್ನ? ನೀನ್ ಕುಡ್ಗ್ಯಾನ ನಿನ್ಗೆ ಜ್ಞಾಪನಕ್ಕೈತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬ ದಿವಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತೆ 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು. ನಿನ್ಯಾರು ಕೆರೆನಗು ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದ್ಕು 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ವ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೀಯ ಹೇಳ್ ತಿಂತೀಯ ನೀನು. ನಾನು 6 ವರ್ಷದಾಗೆ ಮಗ ಐತೆ ನಿಂದು. ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದು ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗಾರೆ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ, ನೀವ್ ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದು ಮನೆ ಕಂತಿದ್ದೆ ಕಾಲು ಎತ್ಕೊಂಡು ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಾ ಅನ್ನೋದು ಇದ್ರಾಗೆ ಗೊತ್ತಾಗತ್. ನೀನು ಅಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತೀಯೋ ಇಲ್ಲ ಇಲ್ವೋ ಅದನ್ನ ಅಂದ್ರೆ ಹೇಳು. ಯಾವ ಊರು ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದೇ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿಗೆ ಏನೋ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಡು. ನಾನ್ ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗೆ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಪುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡು ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗ ಆತ್ಮ ಶಾಂತಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ ಮೆಡಿಕಲ್ ಕಾಲೇಜ್ ಪಕ್ಕ. ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಬಂದ್ರೆ ನನ್ ಯಾರು ಕೆರೆನಗು ಅಲ್ವಾ? ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರ ಅವರು. ಯಾರೇ ನೀನ್ ನೋಡಿದ್ರೆ, ನಾನು 9 ವರ್ಷದಿಂದ ಅಲ್ಲೇ ಇರೋದ್. ನಾನು ನಿನ್ ಪರಿಚಯ ಹಾಕಿಂತ ಮುಂಚೆಯಿಂದನು ಅವ್ರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗ್ ಬಂದಿರೋದೆಲ್ಲ ಗೊತ್ತೈತೆ. ಗಾಡಿ ತಗೊಂಡ ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡ್ ಆಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದ್ ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡ್ ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗ್ಲಿ. ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನ್ ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ್ ಹೆಂಗ್ ಮಾಡಿದ್ರಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ, ನೀನ್ ನನಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ? ಎಲ್ಲ ಇದು ನಾವು ಆರೋಗ್ಯವಾಗಿದ್ದೀವೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು. ನಾನ್ ಅದೆಲ್ಲ ಇರ್ಲಿ. ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ? ಈಗ
ಇಲ್ರ ಇಲ್ಲಿ ನಾವು ಇದು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನಿಕಂತ ಇದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ರೀತಿ ಐತಿ ಈಚೆ ಕಡೆಗೆ ಹೋಗಕ್ಕೆ. ಆಮೇಲೆ ಆಫ್ ಮಾಡ್ಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ. ಇದೆಲ್ಲ ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸ್. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾರ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ ಹಲೋ, ನಾನು ಇವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೇನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕಳವ ನೀನು ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಹಲೋ ಹಲೋ, ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪರ್ಸೋಳೆ ನಮ್ಗೆ ಆಗ್ತೈತೆ. ನಿಂಗ್ ಲಕ್ಕೋ ಅವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ನ ಇಷ್ಟ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನಿನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ, ನೀನು ಅಷ್ಟು ತಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟ್ ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕದಾಗ ಯಾವ ಕುದುರೆ ಕತ್ತೆಗಳಿಲ್ವಾ? ನೀನು ಅದಕ್ಕಿಂತ ಚೆನ್ನಾಗಿ ಇದೆಯಲ್ಲ ಅಂದ್ರೆ. ಹಲೋ, ಆಯ್ತು. ಏನಾಯ್ತು? ಬೆಳಿಗ್ಗೆ ಮಾಡಿ. ಬೆಳಿಗ್ಗೆ 8 ಗಂಟೆ ಹೊಡೆದಿ ಬರ್ತೀನಿ. ಬೆಳಿಗ್ಗೆ ಇಲ್ಲ, ಗಲಾಟೆ ಶುರುವಾತ್. ಆಯ್ತು. ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ. ನಾನು ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಇಲ್ಲ ಚಾಪೆ. ಹಲೋ, ಚಾಪೆ ಏನ್ ಚಾಪೆ? ಆಚೆ ಕಡೆ ಬೇಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ ಬೇಡ, ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ ಅಲ್ಲ, ನೀ ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಇಬ್ರು ಬೆಡ್ರೂಮ್ ಮನಿ ಕಣಣ್ಣ. ಭೀಮಸಂದ್ರಿಂದ ಅಕ್ಕ ಆಚೆ ಇಟ್ಕ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದ್ ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದ್ ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ಹಂಗಂದ್ರೆ ಲಕ್ಕ ಹೊಡಿದಿದೆ. ಬೆಳಗ್ಗೆ ಗೌರ್ಮೆಂಟ್ ಯಾವ್ದನ ಸಿವಿಲ್ ಬಸ್ ಬಂದು ಗುದ್ಬಿಡ್ತದೆ. ನರಸಿಂಹಸ್ವಾಮಿ ಮೇಲೆ ಆಣೆ ಹಾಕಿದ್ದೀನಿ ನಾನು. ಎಲ್ಲಿರೋದು? ಎಲ್ಲಿರೋದು ಅಟ್ಟಿಲಕ್ಕಮ್ಮ? ಅಟ್ಟಿಲಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತದೆ. ಯಾಕಕ್ಕ? ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಅಟ್ಟಿಲಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಹಂದಿ ತಗೊಂಡೋಗಿ ಮಾಡಿಸ್ಬಿಡ್ತೀನಿ ನಿನ್ಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ದೀನೋ ಅಥವಾ ಸೈಟ್ ಬರ್ಸ್ಕೊಂಡಿದ್ದೀನೋ ಅಥವಾ ನಿಮ್ ಮನೆ ಹಾಳು ಮಾಡಿದ್ದೀನ? ನಾನು ಅಷ್ಟೇ. ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರೋದು ನಿನ್ ಸಾಮಾನ್ ತಾನೆ. ಚಾಪೆ ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಇದೇನ್ ಕರ್ಮ ಮಾಡಿದ್ವಿ ಸರ್. ಇವ್ರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರಿಗೆ ಫೋನ್ ಮಾಡ್ತೀನಿ. ಏನ್ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲಾನ ಬಾರಿ ನೋಡ್ಯವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿಮ್ಗೆ ಇದು ಜೀವಮಾನದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತಿದ್ದೆ. ಹಲೋ ನರಸಿಂಹಪ್ಪ. ನೋಡಪ್ಪ, ನಾನು ಅವ್ರ ತಾಯಿ. ನೀನು ಆತರ ಅವಳಿಗೆ ಮೋಸ ಮಾಡ್ಬೇಡ, ಗೊತ್ತಾಯ್ತಾ? ನೋಡು, ನಿನ್ ದುಡ್ಡು ಕೊಡ್ಬೇಡ, ಕಾಸು ಕೊಡ್ಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ ಹೆಸರು ಸೇರಿಸ್ತಾರೆ.
ಅಮ್ಮ ಹೆಸರು ಬರ್ಕೊಂಡು ನೀನು ಹೋಗ್ತಾ ಬರ್ತಾ ಇರು ಅಷ್ಟೇ ಸಾಕು. ದುಡ್ಡು ಕಾಸು ಐತೆ ಅವಳ ಹತ್ರ, ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನ್ ರಾತ್ರಿ ಹೊತ್ತು ನಮ್ಮ ಮನೆಗೇನು ಬರ್ಬೇಡ, ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕೋ ಹೋಗು ಅಷ್ಟೇ ಕಣಪ್ಪ. ನಾವು ಕೇಳೋದು ಇನ್ನೇನು ಕೇಳಲ್ಲ ಕಣಪ್ಪ. ಏನ್ ಮಳಿಯಾರು ಲಾರಿ ಈ ಲಾರಿಗೆ ಅವ್ನು ಹೋದ ಅವ್ನು ಬಂದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ ಏನ್ ನರಸಿಂಹರಾಜಪ್ಪನ್ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡು ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ, ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ. ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನ್ ಅವಳ ಕಡೆಯಿಂದ, ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದೀಯ? ಏನ್ಕಪ್ಪ ಮಗಳು ಎಲ್ಲ ಚೆನ್ನಾಗಿರ್ಲಿ, ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಹಾಳಾಗ್ ಹೋಗ್ಲಿ, ನೀನ್ ಬಾರಪ್ಪ ಅಂತ ಎಲ್ಲ ನಿಮ್ಗೆ ಎಷ್ಟು ಜನ ಕೊಟ್ಟಿರ್ಬೇಕಜ್ಜಿ ನೀನು? ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪ. ಇದು ಎಷ್ಟು ಎಲ್ಲ ಗುರುಗಳು ಪಾಠ ಮಕ್ಳಿಗೆ ಕಲಿಸ್ತಾರೆ ಅಂತ ಕಾರ್ಮೆಂಟಿಗೆ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ. ಎತ್ತ ತಾಯಿಯ ಋಣ ಎಂತದ ತಾಯಿ ಅಂತ ಹಾಡೈತೆ ಒಂದು. ಎಲ್ಲದಕ್ಕೂ ನೀನು ಬೆಂಕಿ ಇಕ್ಕ ಮಾತು ಆಡ್ತಾ ಇದ್ದೀಯಲ್ಲ, ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಜ್ಜಿ ನೀನು. ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕರ್ ಮಾತು? ಅದಲ್ಲ, ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದ್ರ? ನಾನಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತಾ, ಜುಮ್ 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 ರೋಮಾಂಚನ ಅದನ್ ಕೇಳಿದೀವಿ. ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿದ್ಯಾ? ತಾಯ ವಯಸ್ಸು ಬಂದ್ರು ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ ನನ್ಗೂ ನಿನ್ಗೂ ಸೋಬಾನ. ಹುಡಿ ಮುದುಕಿ ನಿನ್ನೆನ್ನ ಕೆಟ್ಟ ಮಾತಾಡ್ತೀನಿ. ಮೊಮ್ಮಗಳೈತೆ ಮಗ್ಳಗೆ ಮಗಳವ್ರೆ, ನೀನ್ ಇವತ್ತು ನಾಳಿಕ ಸಾಯಂಗಿದ್ದೆ. ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯಕ್ಕೆ ಸಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ ನೀನ್ ಬಾ ನಮ್ಮ ಮನೆಗೆ. ಏನಕ್ ಬರ್ತಾ ಇಲ್ಲ ನನ್ ಮಗ್ಳು ತಕ್ಕೆ? ನನ್ ಮಗ್ಳು ಚೆನ್ನಾಗಳು ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ, ಬಂದೊಳಗೊಂದ್ ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ ನೀನ್ ಮುತ್ತು ಕೊಡ್ತಾ ಇಲ್ಲ? ಅಲ್ಲ, ಇದು ನಿಮ್ಮ ಮಕ್ಳಿಗೆ ಅಳಿಯ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ 100 ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ಹಳ್ಳಿಯನೇ ಕಣಪ್ಪ. ನಾವೇನ್ ಬೇರೆ ತಿಳ್ಕೊಂಡಿಲ್ಲ. ನೀನ್ ನಮ್ಮ ಹಳ್ಳಿಯನೇ ದೇವ್ರು, ಅಳಿದೇವ್ರು ನೀನು, ಮುದ್ದಿನ ಅಳಿಯ. ಅವರು ಲಾರಿ ಡ್ರೈವರ್ ಅವನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿಗ್ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಕ್ಳು ಮೊಮ್ಮಗಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರಪ್ಪ ಅಂತ. ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ಚಚ್ಕೊಂಬಂದ್ರೆ ಅಲ್ಲಿಂದ ಇಲ್ಲಿ ಬಂದಿದೆಲ್ಲ ಮಿಂಟ್ರಿ ಹುಟ್ಟಿದ ನನ್ನ ಮಗನೇ. ಮಕ್ಳು ಮರಿ ದೊಡ್ಡವ ಮದುವೆಗೆ ಬಂದವೆ, ಇಲ್ಲಿ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಹರ್ದಂಗ್ ಉಯ್ಕೊಂಬಂದ್ರೆ. ನಿಮ್ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡು, ಹೇಳ್ತೀನಿ. ಯಾರಿಗೆ? ನಿಮ್ ಮನೆಯವ್ರಿಗೆ. ಹೊಲ ಕಡ್ದು ಬಿಡ್ತಾರೆ. ಇರೋದು ಮುರ್ದೈತಲ್ಲ ಅದ್ರ ಸಂಜೆಗೆ. ಏನ್ನ ಕಡಿಯೋದು? ಮಕ ಮುಷ್ಣಿ ಅಲ್ಲನ. ಏನ್ಕೆ? ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ಚಿನ್ನಾಲಿ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ, ಮಾತಾಡಪ್ಪ ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ ಸ್ವಲ್ಪ ಹೊತ್ತು. ಇಲ್ಲ, ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿತ್ತಂತೆ. ಅಮ್ಮ ಉಚ್ಚೆ ಹೋಯ್ತು. ಕೊಡ್ಲಾ? ಉಚ್ಚೆ ಹೋಯ್ತಾಯ್ತಲ್ಲಿ. ಮುಂಡ್ಯಾರ ಕೊಡ್ಲಾ ಅಮ್ಮಂಗೆ? ನಾವ್ ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಅಕ್ಕಪಕ್ಕದ ಜನ ಹತ್ರ ಬೀಳ ಇದು ಬಾಳಂಕಟ್ಟಿ ಮಾಡ್ಕೊಂಡು ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗದ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದಿ ನೋಡು. ಅಮ್ಮ ಬಂತ್ ನೋಡ್ ಲಂಗದ ಮೇಲೆಲ್ಲ ಉಚ್ಚ ಉಯ್ಕೊಂಡು. ಹೋಗತ್ತೆ ಅವ್ನ್ ತಾಯಿನಾಕೆ. ನೀವ್ ಎಷ್ಟ್ ಜನ ಕೊಟ್ಟಿರಿ ಮುಂಡ್ಯಾರ ನೀವು? ಏನಪ್ಪಾ ನರಸಿಂಹಪ್ಪ? ಏನು ಇಲ್ಲವ, ನೀನ್ ಹೋಗಿ ಗಂಜಿ ಹೋಗವ ಇನ್ನ ಹೊಸ. ಅಲ್ಲ, ನೀನ್ ಬಾರಿ ಸದ್ಯ ಹೊಸ್ತೇ ನೀನು. ಉಚ್ಚೆಗೆ ಅವಸರ ಆಗಿತ್ತು, ನೀನ್ ಮಾತಾಡ್ಬೇಕು ಅಂದಲ್ಲ. ಹಂಗೆ ಎದೊಳ್ದೆ, ತೊಡೆಗೆಲ್ಲ ಚೋರ್ಕೊಂಡ್ ಹಂಗೆ ಬಂದ್ಬಿಡ್ತ ಕಣಪ್ಪ. ಹಂಗೆ ಒರೆಸ್ಕೊಂಡ್ ಬಂದೆ. ನನ್ಗೆ ಉಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನ್ ಕಮ್ಮರಿ?
ಆ ನರಸಿಂಹಪ್ಪ ಯಾವ ಊರಿಂದ? ಯಾವ ಊರು ಅಂತ ಗೊತ್ತಿಲ್ವನಪ್ಪ. ನನ್ ಜೊತೆ ಬಂದ್ ಮನೆ ಕಂಡು ನನ್ನ ದುಡ್ಡು ಕಾಸು ಕಿತ್ಕೊಂಡು ನನ್ ಗಂಡನ್ ಬಿಡಿಸ್ ಕರ್ಕೊಂಬಂದು ನಂಗೆ ಕರ್ಕೊಂಡೋಗಿ ಯಡಿಯೂರಾಗ ಮದುವೆ ಆಗಿ ಅವೆಲ್ಲ ಬಿಟ್ಟು ಮಾಡಿ ಇವತ್ತು ನಡುವಿನ ನನ್ ಕೈ ಬಿಟ್ಟು ಹೋಗಿದ್ಯಲ್ಲ. ಇವತ್ತು ನಾನು ಯಾರ ತಕ ಹೋಗ್ಬೇಕು, ಏನ್ ಮಾಡ್ಬೇಕು ಹೇಳು. ಬೇಕು ಹೇಳು. ಯಾವ್ರಿಂದ ಯಡಿಯೂರಾಗ ಆಗಿ ಅವ್ರು ನಮ್ಮ ಮನೇಲಿ ಗಲಾಟೆ ಮನೆ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಾಕ್ತಲ್ಲ. ಸೂಳೆ ಮಗನೇ ಮಾತಾಡು. ನನ್ ಸಂಸಾರ ಇವತ್ತು ಹಾಳು ಮಾಡಿದ್ದೀರಾ. ನನ್ ಸಂಸಾರಕ್ಕೆ ಯಾರು ದಿಕ್ಕು? ದಿಕ್ಕು ಸೂಳೆ ಅವರೆಲ್ಲ 3 ಜನ ಹೋಗಿದ್ದಾರೆ. ಸೂಳೆ ಮಗನೇ ನನ್ಗೆ ಜೀವನಕ್ಕೆ ಯಾರೋ ಈಗ ದಿಕ್ಕು? ಬಾರ ಮನೆ ಹತ್ರ. ಇವತ್ತು ನನ್ನ ಜನ ಹೋಗಿತಾರಲ್ಲ ಸೂಳೆ ಮುಂಡೆ ಗಂಡನ್ ಬಿಟ್ಟು ಬಂದವಳು ಅಂತ. ನೀನ್ ಬಂದು ಅಂತ ಇರೋ ದುಡ್ಡು ಎಲ್ಲ ಕಿತ್ಕೊಂಡೋಗಿ ವಾಲೆ ಮಾಡಿಸ್ಕೊಂಡೆ, ಚೈನ್ ಮಾಡಿಸ್ಕೊಂಡೆ, ಟೂರ್ ಸುತ್ತದೆ ನನ್ನ ಜೊತೆ ಬಂದು. ಆ ಕರ್ಕೊಂಡೋಗಿ ಗೋವಾದಾಗೆಲ್ಲ ಚೆನ್ನಾಗಿ ಹಾಕೊಂಡು ಮಜಾ ಮಾಡ್ದೆ. ನನ್ನ ಕರ್ಕೊಂಡೋಗಿ ನನ್ನ ದುಡ್ಡೆಲ್ಲ ಇಸ್ಕೊಂಡ್ ತಿಂದೆ. ಇವತ್ತು ನನ್ ಬ್ಯಾಡವನಪ್ಪ ನಿಂಗೆ. ಯಾವ್ದೋ ರಾಂಗ್ ನಂಬರ್ ಸೂಳೆ ಮಗ ನಿನಗೆ ನಂಬರ್ ಕೊಟ್ಟನಲ್ಲ ಚಿನ್ನಾಲಿ. ಯಾರು ಅಲ್ಲಪ್ಪ. ಯಾಕೆ ನರಸಿಂಹರಾಜು ಬಳ್ಳಾಪುರ ನಿನ್ ಫೋಟೋ ಸಮೇತ ನನ್ನ ಹತ್ರ ಐತೆ. ಕುಡ್ಕೆಂದಾಗೆ ಬಳ್ಳಾಪುರ, ಫೇಸ್ಬುಕ್ ಬಳ್ಳಾಪುರ ಇದೆಲ್ಲ ನಿಮ್ಮ ಅಮ್ಮನ್ನ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು. ಎಲ್ಲ ಪ್ರತಿಯೊಂದು ಹುಡುಗನ್ ಇದ್ರಾಗೂ ಅಲ್ಲ ಕಣೋ ಚಿನ್ನು. ಈಗ ನಿಂದು ಫೋಟೋ ನೋಡೋ ಲೋಪರ್ ಸೂಳೆ ಮಗನೇ, ಈ ಬರೀ ವಾಯ್ಸ್ ರೆಕಾರ್ಡಿಂಗ್ ಬಿಟ್ಟಿದೀನಿ, ಫೋಟೋ ಸಮೇತ ಬಿಡ್ತೀನಿ. ಈಗ ನಿಂದು ಫೋಟೋ ಸಮೇತ ಬಿಡ್ತೀನಿ. ಒಂದು 7 ವರ್ಷ ಜೈಲಾಗಿದ್ರು ಪರವಾಗಿಲ್ಲ, ಎಲ್ಲ ನ್ಯೂಸ್ ಬಂದ್ಬಿಡ್ತೀನಿ ಚಾನಲ್ಗಪ್ಪ ಅಂದ್ರೆ ನೀನ್ ನೋಡಿ. ಮೊದ್ಲು ನನ್ ತಗ್ ಬರಕ್ಕೆ ಧೈರ್ಯ ಇಲ್ಲ. ಕುಡ್ಗೆ ಅಂದಾಗ ಗೊತ್ತಿದಲ್ಲ. ಇವಾಗ ಬಂದು ನಾನು ಹಾಳು ಮಾಡಿ ಹೋದಲ್ಲ ನನ್ ದುಡ್ಡು ಕಾಸು ಬಳ್ಕೊಂಡು. ಬಾರೋ ನನ್ನ ಮನೆ ಬಾಕ್ಲಿಗೆ, ತಾಕತ್ತಿದ್ರೆ ಬಾರೋ. ಯಾಕೆಲ್ಲ ಬರೋಣ ಚಿನ್ನಾಲಿ ನಾನು? ಯಾಕೆಲ್ಲ ಬರಲ್ಲ? ಮಿಂಟ್ರಿ ಗುಟ್ಟಿದ್ದ ಹುಡಿ ಯಾಕೆಲ್ಲ ಬರೋ? ನೋಡ ನಿನ್ಗೆ ಇನ್ನು ಯಾವೂರಲ್ಲ ಚಿನ್ನಾಲಿ? ಯಾವೂರು? ಬಂದವಾಗ ಮನಿಕಂಡು ಪಕ್ಕದಾಗ ಮನಿಕಂಡು ಮಜಾ ತಗೊಂಡು ಹೋಗ್ತಿದ್ದಲ್ಲ ಅವಾಗ. ನನ್ನ ದುಡ್ಡು ಕಾಸು ಇಸ್ಕೊಂಡು ಹೋಗ್ತಿದ್ದಲ್ಲ ಅವಾಗ. ನಿಮ್ಮ ಅಮ್ಮನ ಯಾವ್ದಾನ ಇದು ಫುಟ್ಬಾಲ್ ನನ್ನ ಮಕ್ಳಿಗೆಲ್ಲ ಮಾತಾ ಇವ್ರು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ತರಲ್ಲ ನಿನ್ನಂಗೆ ಅವ್ರಿಗೆಲ್ಲ ಚಿನ್ನಾಲಿ. ಫುಟ್ಬಾತ್ ನನ್ ಮಗನೇ ನೀನ್ ಕಣ ಮೊದ್ಲು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ಇಲ್ಲಿ ಕುಡ್ದು ಭೀಮಚಂದ್ರದಾಗೆ ಫುಟ್ಬಾತಾಗೆ ಬಸ್ ಸ್ಟ್ಯಾಂಡ್ ಆಗಿ ಭಿಕ್ಷೆ ಬೇಡ್ಕೊಂಡು ಎಣ್ಣೆಗೆ ತಿರುಗ್ತಿದ್ದು ನನ್ ಮಗ. ನೀನು ಕಣಲ್ಲಿ ಕಂತ್ರಿನ ಸೂಳೆ ಮಗನೇ. ನಾನ್ ಕರ್ಕೊಂಡ್ಬಂದು ನಿನ್ಗೆ ಜೀವನ ಕೊಟ್ಟಿದ್ದು. ಯಾರು? ನಾನು ನಿಮ್ಮ ಅಮ್ಮನ್ ಮಗ ನೋಡಿದ್ನಲ್ಲ ಚಿನ್ನಾಲಿ. ಲೇ ಕುಡ್ಗಿ ಅಂದಾಗ ಹೋಗಿ ಬಂದು ನನ್ ಜೊತೆ ಪಕ್ಕದಾಗ ಮನೆ ಕಡೆ ನಾನ್ ಕಣ ನೀನ್ ಕರ್ಕೊಂಡೋಗಿ ಇದ್ ಮಾಡಿದ್ಲೇ. ಕುಣ್ಗುಲು ನಿನ್ ಬಾಮೈದ ಕರ್ಕೊಂಡ್ ಹೋಗ್ಬೇಕಾ ದುಡ್ಡು ಯಾರ ಕೊಟ್ಟಿದ್ದು? ನಿನ್ ಕುಣ್ಗುಲಿಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ ಕುಡ್ದ ಮಗ. ಅಮ್ಮನ್ನ ಮಗ ಇವ್ರ ತಾಯಿನಾಕಿ ಎಲ್ಲ ಹೇಳ್ತಾನೆ ಹೆಸರು. ಇವ್ರ ತಾಯಿನಾಕಿ ನಿನ್ ತಮ್ಮಂದೆಲ್ಲಾನು. ಹೌದು, ನಮ್ಗೆ ತಮ್ಮ ಫೋನ್ ಮಾಡಿ ನೋಡು. ಇವ್ರ ತಾಯಿನಾಕಿ ಮಿಂಡ್ರಿ ಗುಟ್ಟು ಗುಂಡೆಯಿಂದ ಊರಾಗ ತಲೆ ಎತ್ತಂಗ ಆಗೋತಲ್ಲ. ಕುಣ್ಗುಲಾಗ ಅಡ್ಮಿಟ್ ಮಾಡಿದ್ರಲ್ಲ ನಿನ್ನ. ನಾನು ಎಷ್ಟು ಸರಿ ಬಂದು ದುಡ್ಡು ಕೊಟ್ಟು ನೋಡ್ಕೊಂಡ್ ಬಂದಿದ್ದೀನಿ. ನಿನಗೆ ಬಾತ್ರೂಮ್ ತಿಕ್ಕಿದಲ್ಲ ಕುಣ್ಗುಲ್ ಇದ್ರಾಗೆ ಮರ್ತೋಗ್ಬಿಟ್ಟಾನು. ನಾಮ ಇಕ್ಕೊಂಡು ಬೆಳಗ್ಗೆ ವಿಭೂತಿ ಕಟ್ಟಿ ಇಕ್ಕೊಂಡು ಎಲ್ಲ ಹೋಗ್ಬೇಕು ಅಂತಿತ್ತು. ಗ್ಯಾಪ್ನ ಮರ್ತೋದ್ರು. ಏನು ತಲೆ ಕೆಟ್ಟೋಯ್ತು. ನನಗೆ ನನ್ನ ಮಕ್ಕಳು ನಂಬರ್ ಕೊಟ್ರು. ನನ್ ಜೀವನ ಹಾಳು ಮಾಡಿದ್ಯಲ್ಲ ಇವತ್ತು. ನಿನ್ಗ ಶಾಪ ತಟ್ಟ ಜೀವನಕ್ಕೆ ನೀನ್ ತಾಯಿನಾಕ್ಯ ಅಲ್ಲೇ ಯಾವ ಇದು ಬಾತ್ರೂಮ್ ತೆರನಾಗ ಇದ್ಬಿಡ್ತೀನಿ. ನಿಮ್ಮ ಯಾವ ನಿಂದು? ಲೇ ನನ್ನ ಹತ್ರ ದುಡ್ಡು ಕಾಸು ಬಳ್ಕೊಂಡು ಹೋಗಿರೋದು. ಆ ಕೆಲಸ ನಾನ್ ಮಾಡ್ಬೇಕು. ಗಾಂಡು ಸೂಳೆ ಮಗನೇ, ನೀನೆಲ್ಲ ಮಾಡ್ಬೇಕಾಗಿರೋದು. ನಮ್ಮ ಮನೆ ಹಾಳು ಮಾಡಿ ಇವತ್ತು ನನ್ನ ಮಗಿಗೆ ಫೀಸ್ ಕಟ್ಟಕ್ಕೆ ಕಾಸಿಲ್ಲ. ನನ್ನ ಮಗ ನಿಂಗೆ ಅಂಡರ್ವೇರ್ ಹಾಕೋಣಕ್ಕೆ ಕಾಸಿರಲಿಲ್ಲ. ಅಂಡರ್ವೇರು ಬನ್ನಿನೆಲ್ಲ ಕೊಡಿಸಿ ಅವಾಗೆಲ್ಲ ಕುಡ್ಗೆ ಅಂದಾಗ ನಾನೆಲ್ಲ ಇದು ಮಾಡಿದ್ರೆ ಇವತ್ತು ನನಗೇನೆ ಮೋಸ ಮಾಡಿ ನಮ್ಮ ಮಂತಕ್ಕೆ ಬರ್ತಾ ಇದೆಯಾ ಈಗ ನೀನು? ಬಾರೋ ಮಂತಕ್ಕೆ ಅಂದ್ರೆ ನಮ್ಮ ಕರ್ಮನ. ಯಾಕೆ ಮಂತಕ್ಕೆ ಬರ್ತಾ ಇಲ್ಲ ನೀನು? ಅದನ್ನ ಹೇಳ ಫಸ್ಟ್. ಆ ಲಕ್ಷ್ಮಿ ತಾವೆಲ್ಲ ಬಳ್ಕೊಂಬಂದಂತೆ ಎಲ್ಲ
ಈ ಒಡೆಯರು ಮಾಡ್ತಾರಲ್ಲ ಆಚಾರ್ಯ ಮಂಜ ಎನ್ನ ನಿಮ್ಗೆ ಪರಿಚಯ ಏನ್ರ? ಯಾವ ಮಂಜನ ಪಂಜನ ನಮಗ್ ಗೊತ್ತಿಲ್ಲ. ನನಗ್ ಮಂಜು ಆಚಾರ್ಯ ಮಂಜು ಫೋನ್ ಮಾಡ್ತಾನೆ ನಿಮ್ಗೆ ಫೋನ್ ಮಾಡ್ತೀರಾ ನೀವು ಎಷ್ಟು ಕೂತಿದಾರು ಅಂತ ಹುಡುಗನು ಆಲ್ರೆಡಿ ಮಾಡಿದ್ರ? ಯಾರನ್ನ? ಮೊನ್ನೆ ಮದುವೆ ಆಯ್ತಲ್ಲ ಮಂಜ ಅಂತ ಒಬ್ಬ ಸಣ್ಣ ಸಣ್ಣಂಗಿದ್ದಾರೆ ಆಚಾರ್ಯ ಅವರು ಮದುವೆ ಮಾಡೋರು. ಅವ್ರೇನು ಪರಿಚಯ ನಿಮ್ಗೆ? ನಮ್ಗೆ ಯಾರು ಪರಿಚಯ ಇಲ್ಲ. ತುಮಕೂರಾಗ ನಮ್ಗೆ ಹೊಸಬ್ರು ನಾವು. ನನಗ್ ನೀನ್ ಬಿಟ್ರೆ ಇನ್ ಯಾರು ಪರಿಚಯ ಅವ್ರೆ? ನಾನ್ ಮನೆ ಬಿಟ್ಟು ಈಚೆಗೆ ಬರಲ್ಲ. ಒಬ್ಬ ಮನೆ ಬಿಟ್ಟು ಈಚೆಗೆ ಬರ್ದಂತ ಎಲ್ಲ ಚಿನಾಲಿ. ಸೋಳೆ ಮಗನೇ, ಸೋಳೆ ಮಗನೇ, ಆ ಗಂಡಸತ್ತವ್ರು ಲಕ್ಷ್ಮೀ ತವ ಎಷ್ಟು ದೋಚ್ಕೊಂಬಂದು ನಮ್ಮವ್ ಕಾಲ್ ನೀರ್ ಕುಡಿಯಲ್ಲ ಚಿನಾಲಿ ನೀನು. ಇಲ್ಲಿ ನಿಮ್ಮ ಅವ್ವ ಅಲ್ಲ, ಆ ಲಕ್ಷ್ಮಿ ಗಾರ್ಮೆಂಟ್ಸಿಗೆ ಬದ್ದಂಗ್ ಬತ್ತಾಳೆ. ಅವಳನ್ನ ಗಾಡಿ ಕುಂಡಿಸ್ಕೊಂಡು ರೌಂಡ್ ಹೊಡ್ಕೊಂಡು ಹೋಗ್ಬಿಟ್ಟು ಅವಳ ತಕ ಹೋಗ್ಬಿಟ್ಟು ಅವಳ ದುಡ್ಡು ಕಿತ್ಕೊಂಡಿರೋದು ನಂಗೆಲ್ಲ ಗೊತ್ತೈತೆ. ಎಷ್ಟು ಕಿತ್ಕೊಂಡಿದ್ಯಾ? ಅವಳಿಗೆ ಗಂಡ ಸತ್ತೋಗಿದ್ದು KEB ಮೇಲೆ ಬಂತಲ್ಲ ದುಡ್ಡು, ಅದೆಷ್ಟು ಬಂತು? ತಲೆ ಕೆಟ್ಟೋಗುತ್ತಲ್ಲ ಈ ಚಿನಾಲಿ ತಾವ್ ಮಾತಾಡಿ. ಎಷ್ಟು ದುಡ್ಡು ದೋಚ್ಕೊಂಬಂದಿದ್ಯಾ ಅವಳ ಹತ್ರ? ನಂಗೆಲ್ಲ ಗೊತ್ತೈತೆ. ಎಷ್ಟು ದುಡ್ಡು ದೋಚ್ಕೊಂಬಂದಿದ್ಯಾ ಅವಳು ನೀನು ಅವಳ ಹತ್ರ? ಅವಳಿಗೆ ಎಷ್ಟು ಜನ ಮಕ್ಕಳವ್ರೆ, ಎಷ್ಟು ಜನ ಹೆಣ್ಮಕ್ಳು? ಮಗಳು ಯಾಕೆ ಬಂದು ಆ ದುಃಖಶಕ್ತಿಯನ್ನು ನಾನು ಹೊರತುಪಡಿಸಿ ನಿನಗೆ ಒಳ್ಳೆಯದನ್ನು ಮಾಡಿ ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಮಾಡಿ ಐಶ್ವರ್ಯ ಧನ ಲಾಭ ಮತ್ತು ಆಯಸ್ಸು ಧೈರ್ಯ ಲಾಭ ಶಕ್ತಿ ಮುಕ್ತಿ ಮತ್ತು ಮನೆ ಮಠ ಮಾಂತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ನಿನಗೆ ತೃಪ್ತಿಯಾಗಿ ಇರ್ಬೇಕು ಅಂತ ಹೇಳಿ. ನಮ್ಮ ಒಂದೊಂದೇ ಅಕ್ಷರ ನನ್ನ ಬಿಟ್ಟು ಹೇಳಲ್ವಲ್ಲ ಇವನು. ಅಮ್ಮ ನಿನಾಡ 3 ಮಾತಾಡ್ರೆ ನನಗೆ ಹೊರಗೋಗಂಗಾಗುತ್ತೆ ಉಸಿರು ಕಟ್ಟಿ. ಎಲ್ಲಾ ಮಾಡ್ಕೊಡಂಗಿದ್ರೆ ಅವನೇ ಶಾಸ್ತ್ರ ಹೇಳಕ್ ಬರೋಣ, ಎಲ್ಲಾರ್ಗು ಒಳ್ಳೇದ್ ಮಾಡಂಗಿದ್ರೆ. ಓಂ ಭಜಕಳಂ ಭಂ, ಓಂ ಭಜಕಳಂ ಭಂ 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 ಭಂ. ಹಲೋ ಯಾರು ಸ್ವಾಮಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟಿಲ್ಲ ಹೇಳಿ ಸ್ವಾಮಿ. ಅಮಾವಾಸ್ಯೆ ಅಮಾವಾಸ್ಯೆ ಎದ್ರಿಗೆ ಆಗ್ತಿದೆ ಏನ್ ಹೇಳಿ? ಹೆಂಗ್ ಒಂದೇ ಸಮ ಕೇಳ್ಬಿಟ್ರೆ ನಾವ್ ಏನು ಅಂತ ತಿಳ್ಕೊಳ್ಳೋಣ. ಒಂದನ ಅರ್ಥ ಆಗಲ್ಲ ನಮ್ಗೆ. ನಿನ್ನ 2 ತಿಂಗಳಿಂದ ನಿನ್ನ ಹೊಟ್ಟೆ ಊದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ, ನಿನಗೆ ಗೊತ್ತಾನೋ? ಶಾಸ್ತ್ರ ಕೇಳೋದು ಬೇಡ, ರಾತ್ರಿ ಎತ್ತೊಳ್ಳೆ ನಿದ್ದೆನೆ ಬರಲ್ಲ. ಅಯ್ಯೋ ಅಮ್ಮ ನನ್ನ ಕಿವಿ ಹೋಗ್ತಿಲ್ಲ ತಾಯಿ ಯಾರು ಫೋನ್ ಮಾಡದ್ಬಿಟ್ಟು ನನಗೇ ಮಾಡ್ತಾನಲ್ಲ ಈ ಸ್ವಾಮಿ. ನಮ್ಮ ಕೊರೋನಾ ಬಂದಿತ್ತು ಅಂತ ಅದ ತಿಳ್ಕೊಂಡ್ವಿ ನಾವು. ಅಮಾವಾಸ್ಯೆ ಗ್ರಹಣದ ನಂತರ ಇವತ್ತು ರಾತ್ರಿ 12:30ಕ್ಕೆ ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಷ್ಟಗಳನ್ನು ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕುಯ್ದು ನಿನಗೆ ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೇದು ಮಾಡಿರ್ತಕ್ಕಂಥ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದರಿದೆ. ನಿನ್ನಂತ ಶತ್ರುಗಳನ್ನೆಲ್ಲ ನಾಶ ಮಾಡಿದರಿದ್ದರೆ ನಾನು ತುಂದ ಪಡಗರನೇ. ಇಲ್ಲ ಚಿಕ್ಕ ನನ್ ದೇವ್ರ ಹುಟ್ಟಿಸ ಹೆಂಗನ ಮಾಡ್ಲಿ, ನೀವೇನ್ ನನ್ ಚಿಕ್ಕ ಹೋಗಿ ಮಾತಾಡ್ತೀಯಲ್ಲ. ಒಂದೇ ಸಮಕ್ಕೆ ಉಸಿರು ಕಟ್ಟೆ ಆಗುತ್ತೆ ನನಗೆ. ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನ್ಗೆ ಒಳ್ಳೇದಾಗಕ್ಕಿಲ್ಲ. ಯಾಕೆ ಜಮೀನ್ ಮಾಡ್ಕೊಂಡಿದ್ದೀನ ಅಥವಾ ನಿಮ್ ಮನೆ ಬೆಂಕಿ ಇಕ್ಕಿದೀನ? ಬರೀ ಎಲ್ಲ ಕೆಟ್ಟದ್ದು ಮಾಡಿ ನಮ್ಗೆ ಕೈ ಹೊತ್ತು ಕೊಟ್ಟಾರ ₹1 ಕೊಡ್ದಂಗ ಆಗೋತು. ನನ್ನನ್ನು ಧಿಕ್ಕರಿಸಿ ಮಾತನಾಡುವಷ್ಟು ಸೊಕ್ಕೆ ನಿನಗೆ? ಅದೇ ಅಡುಗೆ ಏನೋ ಬೇದಿಗೆ ಇದೆ ನೋಡ್ ಕೂಗಿ ಊರ್ ಬರ್ಲಾದಂಗ್ ಕೂಗಿ ಅಂತೀಯ. ಯಾರು ಸಾಲಕ್ ಕೊಡೋರು ಅಂತ ಕೂತಾರಲ್ಲ ಹಂಗೆ. ತಾಯಿ ಜಗನ್ಮಾತೆ ಅಮ್ಮ. ನಮ್ಮಮ್ಮ ಹೊಲ್ದಾಗ ಇದೆ ಅಮ್ಮ ಐತೆ ಅಜ್ಜಿ ಐತೇನಮ್ಮ ಹೊಲ್ದಾಗ ಇದೆ.
ಹಾಕ್ತಂಗ್ ಕುಡ್ದ್ಬಿಟ್ಟವನ ಗುಡ್ರದಾಗಿ. ಕಂದ ಕಂದ ಸ್ವಾಮಿ ಕಂದ ಕಂದಗ ನಿಮ್ಮ ಅಮ್ಮನ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ದೀವ ಅಲ್ಲಿ ತಾಮ ನಿನ್ಗೆ ಮಾಟ ಮಾಡಿಬಿಡ್ತೀನಿ. ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಜೊತೆಯನ್ನು ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡಿ ಮಾಡಿಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನೀನು ತಲೆನೋವು ಮಾಡಿಸಿಕೊಂಡು ನೀನು ತಲೆನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರೋದಕ್ಕಿಂತ ಅಂತ ನಿಮ್ಗೆ ಯಾವ್ದು ಇವಾಗ ರುಚಿ ಮಾಡೋದಕ್ಕಿಂತ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಕಷ್ಟಪಟ್ಟು ನಿನ್ನ ಮಗನನ್ನು ಮದುವೆ ಮಾಡಿ ನಿನಗೆ ಹೆಂಡತಿಗೆ ತುಂಬಾ ವ್ಯಾಪಾರ ಆಗಂಗೆ ಮಾಡಿ ನಿನ್ಗೆ ಒಳ್ಳೆ ಕಲೆಕ್ಷನ್ ಆಗಂಗೆ ಮಾಡಿ ಮತ್ತು ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧವನ್ನು ಹುಡುಕೊಂಡು ಕೊಟ್ಟು ನಾನು ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿನಗೆ ಅಲ್ಲಿಂದ ಅಯ್ಯಪ್ಪ ಕೆಟ್ಟಿ ನಾನು 3 ಮಾತಾಡೋದು ಉಸಿರು ಕಟ್ಟಿದಂಗ ಆಗುತ್ತೆ. ನೋಡ ಭಗ 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 ಅಂತ ಅಂತಾರಲ್ಲ ಯಾವಾಗ್ಲೂ ಮಾತಾಡ. ಇನ್ನೆಷ್ಟು ಕುಡ್ದಿರ್ಬೇಕು ಯಾರನ್ನ ಹಿಡ್ಕೊಂಡಲ್ಲಿ ಪಕ್ಕದಾಗ ಹಂಗಿಂಗೆ ಬರ್ತ ಚೆಚ್ಬಿಟ್ರಪ್ಪ ಅವನಿಗೆ. ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಈಗ ಸ್ವಾಮಿನ ಯಾರು ಕಾಣ ನಂಗೆ. ನಾನು ಹಿಮಾಲಯದಲ್ಲಿನ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತನಿಗೆ ಯಾಕೆ ತಾಯಿ ಇಂಥ ಕಷ್ಟವನ್ನು ಕೊಡ್ತಿದ್ದೀಯ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲದ ನಾನು ನಿನಗೆ ಹೇಳುವುದೇ ನೀನು ಈ ಅಮಾವಾಸ್ಯೆಗಿಂತ ತಾಯಿ ಹತ್ರ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದ ತಕ್ಷಣ ನಿಮ್ಗೆ ಮಾಡಿಕೊಂಡ ಕರ್ಮನ ಕ್ಯಾಯ ಹೋಗಪ್ಪಾತೋ. ಅಯ್ಯೋ ನಮ್ಮನ್ನ ಇದು ಬೇಡ ನನ್ ಮಂದಿಯವರೇ ಸಾಕು ಸ್ವಾಮಿ, ನನಗೆ ಫೋನ್ ಮಾಡ್ಬೇಡ್ರಿ, ನಿಮ್ ಮನೆ ಹಾಳಾಗೋಗ ನೀನು ಸ್ವಾಮಿ. ಹಿಂದಿಂದ ಇದೊಬ್ಬ ಮಾತ್ರ ಎಲ್ಲ ಖಾಲಿ ಆಗು, ಅಂಗಡಿಗೆ ತಂದಿದ್ದವು ಖಾಲಿ ಆಗು, ಇಲ್ಲಿ ನಾನ್ ತಂದಿದ್ದವು ಖಾಲಿ ಅದು. ನೀನು ಈ ತರ ನೀನು ಅಭ್ಯಾಸ ಮಾಡಿಸ್ಕೊಂಡ್ರೆ ನೀನು ಮಾತ್ರ ನುಂಗಿ 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 2 ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನೀನು ಹೊಟ್ಟೆ ಬತ್ತಾ ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಇಲ್ಲದ ಆಪರೇಷನ್ ಫೇಲ್ಯೂರ್ ಆಗಿ ನಿನ್ನ ನಾವು ಕ್ಷಮಿಸಿ ಸಿ ಇಸ್ ಡೆಡ್ ಅನ್ಬೇಕು ಡಾಕ್ಟ್ರು. ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕುಡಿದು ಕುಪ್ಪಳು ಮಶಾನ್ ಮಾಡ್ತಿಲ್ಲ ನೀನ್ ಸಾಯಾಗಿ ಸ್ವಾಮಿ. ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ನೋಡು, ಹಳೆವು ನಾನ್ ನಾಳಾಗೋದೆ, ನಿನ್ನಿಂದ ಅರ್ಧ ನಾನು ಹಾಳಾಗೋದೆ. ಫೋನ್ ಮಾತಾಡಿ ನಾಳೆಗೇನೆ ಇಲ್ದಾಗ ಆಗೋದು ನನ್ಗೆ. ಕಂದ ಕಂದ ಓ ಕಂದ ಕಂದ ಓ ಈ ಮಾಲದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ನಿನಗೆ ಬಂದು ಎಲ್ಲ ಒಳ್ಳೇದಾಗ ಮಾಡಿಲ್ವನ ನಾನು. ನೀನ್ ಸಿಕ್ಕಿಬಿಟ್ರೆ ನನ್ ಕೈಗೆ ಒಂದು ಇಲ್ದಾಗ ಆಗೋದ ನನಗೆ. ಏನು ಹಲೋ ಕೂದಲುಗಳು ಯಾಕೆ ಮಂಡೆ ಕೊಟ್ಟಿಲ್ಲ ಮೊನ್ನೆ ಧರ್ಮಸ್ಥಳಕ್ಕೆ ನೀನು? ಅದಲ್ಲ ನನ್ ತಲೆ ಕೆಲಸ ಮಾಡಿ ಇಕ್ರೆ. ಕಂದ ಅಯ್ಯೋ ಅಮ್ಮ ಲಾಸ್ಟ್ನೇ ಮನೆ ಕೂತ್ಕೊಂಡಲ್ಲ. ನೀನ್ ನರಸಿಂಹರಾಜು ಅಲ್ಲ, BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋರ್ಟ್, ಬಳ್ಳಾಪುರ. ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ. ನೀನ್ ಕಪ್ಪು ಯೂನಿಕ್ ಅನಲ್ಲಿ ಓಡಾಡ್ತೀಯ, ಕಿವಿಗೂ ಅಲ್ಲಿ ಕಂಡಿದೀಯ. ಅಯ್ಯೋ ಆಯ್ತಮ್ಮ. ಕರೆಕ್ಟ್. ನಾನೇನು ನನ್ಗೆ ಯಾಕೆ ಹಿಂಗೆ ಫೋನ್ ಮಾಡ್ತೀಯಕ್ಕ? ನಾನು ಅಪರಾಧಿ ಅಲ್ಲ. ನಾನು ಏನ್ ಹಂಗ್ ಮಾಡ್ತೀಯ? ಯಾರು ಹಂಗ್ ಮಾಡೋರು ಅವ್ರ ಮನೆಗ್ ಬೆಂಕಿ ಹೋಗ್ಬಿಡು. ಯಾಕೆ ಓಡಾಡ್ತೀಯ? ನೀನು ಅಪರಾಧಿ ಅಲ್ಲ, ನಿರಪರಾಧಿ. ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಮನ್ಸಾರಿ ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮನೆ ಕಾಣ್ತಿದ್ದಾನ ಹೋಗಿ ಇದು ಯಾಕಕ್ಕ ನಮ್ಗೆ ಹಿಂಗ ಅನ್ನಿಸ್ತೀಯೋ? ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಚಿಕೊಂಡ್ ಸಾಕಾದಾಗ ಓಡಾಡ್ತೀಯಲ್ಲಕ್ಕ. ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಿಲ್ಲ ಮಾಮ ಅನ್ನಂಗ್ ಮಾತಾಡ್ತೀಯಲ್ಲಕ್ಕ. ನೀನ್ ಅದೇನೋ ಮನೆಗೆ ಗಂಡ ಹೆಂಡತಿ ಏನೋ ಮಾತಾಡಿ
ಮಾಡ್ಕೊಂಡು ಕತೆ ಹಾಕೋಣ ಅಂದ್ರೆ ಮಧ್ಯದಾಗ ಬಂದು ಬೆಕ್ಕು ಬಂದಂಗ್ ಬತ್ತಿದೆಲ್ಲ ಒಂದ್ ಅವರ್ ಬಿಟ್ಟು 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 ಮಾತಾಡಕ ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನ್ಗೆ ಉಸಿರು ಕಟ್ಟಂಗ ಆಗತ್ತಲ್ಲ ನಿನ್ಗೆ ಏನ್ ಬಂದ್ ಹಂಗೆ. ಆಯ್ತು, ಯಾರು ಬೇರೆ ನಂಬರಿಗೆ ಮಾಡಿದೀನಿ ನೋಡ. ಆಯ್ತು, ಸಾಪ ಹಾಕು, ನಾನಿನ್ನ ಹಾಳಾಗ್ ಹೋಗ್ಲಿ, ಸಾಪ ಹಾಕು, ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ. ಯಾಕೆ ಗೊತ್ತಾ, ನೀನು ಅಪರಾಧಿ ಅಲ್ಲ, ನಾನ್ ಅಪರಾಧಿ, ನೀನ್ ನಿರಪರಾಧಿ. ನಾನ್ ಅಪರಾಧಿ ಯಾಕೆ ಅಂದೆ, ಅವತ್ತು ನಿನ್ಗೆ ಮೆಚ್ಚಿ ನಾನು ಲವ್ ಮಾಡಿ ನಿನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟ್ರು ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ದೆ, ಚೈನ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಗಾಡಿ ಕೊಡಿಸ್ದೆ, ಸೈಟ್ ಮಾರಿ ಎಲ್ಲಾ ಕೊಟ್ಟೆ. ನಿಲ್ಲಿಸ್ ಮಾತಾಡಕ, ನಿಲ್ಲಿಸ್ ಮಾತಾಡು, ಒಂದೇ ಸಮ ಕೇಳ್ಬೇಡ. ನನ್ಗಿಲ್ಲಿ ಈಗ ಮಾತ್ರೆ ಮುಗ್ದೋಗಿವೆ, ಮೊನ್ನೆ ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಲಿಸಿ ಮಾತಾಡು. ನಿಂಗೆ 2 ಉಂಗ್ರ ಕೊಡಿಸ್ದೆ, ವಾಲೆ ಕೊಡಿಸ್ದೆ, ರೆಡ್ಮಿ ಮೊಬೈಲ್ ಕೊಡಿಸ್ದೆ, ಬಟ್ಟೆ ಕೊಡಿಸ್ದೆ, ಅಂಡರ್ವೇರು ಕೊಡಿಸ್ದೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತ ಆಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ, ಜಾಕಿ ಕೊಡಿಸ್ದೆ, ಎಲ್ಲಾ ಕೊಡಿಸ್ದೆ. ನೀ ಎಲ್ಲಾ ಮಾಡ್ದೆ, ನೀನ್ ನನ್ಗೇನ್ ಮಾಡ್ದೆ? ನೀನ್ ನನ್ಗೇನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ, ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಗಟ್ಟಾಗ ಮನೆ ಕಣಕ್ ಹೋಗ್ಬಿಡಲ್ವಲ್ಲೋ, ಒಂದ್ ತಾಯಿನ ಹಾಕ್ಯಾಯೋ ಪರಮಾತ್ಮ. ಇವನೇ ಎಲ್ಲಿದ್ಯಪ್ಪೋ ವೆಂಕಟರಮಣ ಸ್ವಾಮಿ. ನಿಂಗ್ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ಗ್ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದು ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಟ್ರಿ, ನಾನೇನ್ ನಿನ್ ಕೋಳಿ ಮಾಡಿರೋದು 7 ತಿನ್ನಾನ? ಇಲ್ಲ, ನೀನ್ 7 ತಂದ್ಕೊಟ್ಬಿಡು, ತಟ್ಕ ಹಾಕೊಂಡ್ ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯಾಗ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ದೀವಿ ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು, ಲೇಟ್ ಬಳ್ಳಾಪುರ ತಾಲೂಕು, ಜಿಲ್ಲೆ. ಕಿವಿಗೆ ಕಂಡಿದ್ಯಾ? ಕಪ್ಪು ಗಾಡೆ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಕುರ್ತಾ ಹಾಕೊಂಡೆ, ಕೂಲಿ ಗ್ಲಾಸ್ ಹಾಕೊಂಡ್ಯಾ. ಒಂದ್ ಅಕ್ಷರನ ಹೇಳ್ದಂಗ್ ಬಿಡ್ತೀವಿ, ಹೇಳ್ತೀವಿ ಕರೆಕ್ಟ್ ಆಗಿ ಹೇಳ್ತೀವಿ ಅಕ್ಕ. ನೀವು ಸುಮ್ ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯಾ, ಆಮೇಲೆ ಬಸ್ ಸ್ಟ್ಯಾಂಡಾಗ ಎಣ್ಣೆ ತಗಂತೀಯ, ಚೀಲಕ್ ಇಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ, ಬಳೆ ಮಳೆಗ್ ನಾಯಿ ಬಡ್ಕೊಂಡಂಗ್ ಬಡ್ಕಂತೀಯಲ್ ತಾಯಿ. ಅರ್ಧೋಗ ನಿಮ್ಮ ಅಮ್ಮಕ್ಯಾರ ತಾಯಿ ನಾಯಿ ಕ್ಯಾಯ. ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ಹಚ್ಕೊಂಡ್ ವಾಂತಿ ಮಾಡ್ಕೊಂಬೇಕ. ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ಇವತ್ತಿನಾಗ ಎದ್ದು ನಿನ್ ಮನೆ ಹಾಳಾಗೋದ ನಮ್ಮ ತಿಳ್ದಾಗಿರೋ ಕಾಸ್ ಕತ್ಕೊಂಡೆಲ್ಲ ಬೇವರ್ಸಿ ನನ್ ಮಕ್ಳ ಸುಳೆ ಮಕ್ಕಳು ಅಂತ ಇಲ್ಲಿ ತಾಪುನೇಕ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ. ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ, ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಒತ್ತಿ 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 ಎಳಿತೀಯವ ಒಂದೇ ಸಮ? ನನ್ ಜೀವನ ಯಾಕೋ ಹಾಳು ಮಾಡ್ದೆ? ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತ್ರೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗೈತ್ ಕಣೋ. ನನಗೆ ಎಲ್ಲ ಗ್ಯಾಪ್. ನನ್ ಮನ್ಸಲ್ಲಿರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ತಕೋ ತಕೋ ಕೊತ 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 ಕುದಿತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕೋದು ಯಾಕೆ ಹಂಗಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋ ಮಾತಾಡ್ತಾಳಲ್ಲ ಇವಳು. ಅವಳಗ ಕೊಡುಕ್ ಮುಂದೆ ಯಾರ ಕೋಳಿನ ಬಸ್ಸಿ ಸಿಕ್ಕಿದ್ದು ಹೇಳೋ. ಅಂದ್ರೆ ಇನ್ನೇನ್ ಹೇಳನಕ್ಕ, ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದೆ ಕಣಕ್ಕ. ಹೌದನೋ? ಯಾಕೋ ಮುಂಡೆ ಮಗನೆ, ನಿನ್ ಬೈಕ್ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು ನಾ ಯಾಕೆ ಕರ್ಮ ಮಾಡಿದ್ನು? ಅನ್ನು ಮುಗಿಸಿ ನಮ್ಮ ಮನೆಗೆ ಯಾರು ಹೋಗಿಲ್ಲ, ನೀರ ಕೆರಾಗಿನ
ಲೋಪಟ್ ಸುಳೆ ಮಗನೇ. ನಿನ್ಗೇನು ಒತ್ತು ಬರ್ಲಿಲ್ವಲ್ಲ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರ ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ಯಾವ್ದೋ ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳ್ ಮಾಡ್ಬಿಟ್ಟಲ್ಲೋ. ನನ್ ಇಲ್ಲಿ ರಂಗಮಂದ್ರ ಹಿಂದ್ಗಡೆ ಅಂಗ್ರ ಬೈದಂಗ್ ಬೈತಿಯಲ್ಲೇ ನಿಂತು ಗುದ್ಲ ನಿಮ್ಮ ಕೊಡ್ಕೊಂಡಿತ್ತು ಅಂತ ಬೈತಿಯಲ್ಲ. ನಮ್ಮ ಜ್ಞಾನ ನನ್ನ ಮಗ ನಿನ್ ನಾಲಿಗೆ ಮಾಡಿ ನಮ್ಮ ಒಳಗೆ ಒಳಗಡೆ ಓ ಅಂತ ಬಡ್ಕೊಂತಾರಲ್ಲ, ಹೆಂಗ್ ಬಡ್ಕೊಂತಿಯಲ್ಲ ಅಮ್ಮ. ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗ್ಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ, ಇವ್ನ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ 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 ತಾಯಿನ ಈಗ್ಲೇ ನಮ್ಮನ್ನ ರಾತ್ರಿ ಕಣ್ ಕಾಣ್ದಂಗ ಆಯ್ತು. ನಮ್ಮ ಅನ್ನು ನಾನು ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದ್ದಂಗ್ ಮಾಡು ಅಮ್ಮ. ಇವನು ದೇಕೆಂಡ್ ಆಚಿಗೆ ಬರ್ಬೇಕು. ಯಾವ ನೀರ್ ತಗೊಂಡಿದ್ದ ಮಗ ಎದೆ ನೋವು ಬಂದ್ ನೀವು ಅಚ್ಚುಕಟ್ಟಾಗಿ ಈಗ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ತಿಕ್ಕೆ ಒಂದ್ ಟೈರ್ ಹಾಕಿರ್ಬೇಕು, ತಿಕ್ಕೆ ಎಳ್ಕೊಂಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರ್ ತೊಳ್ಕೊಬೇಕು, ಆರಾಮನ್ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ಇನ್ನೊಂದ್ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನವ್ರು ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ. ಇನ್ನ ಪ್ರಜಾವಾಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ. ಹೆಂಗೋ ಮನೆ ಕಣಿವ್ನಲ್ಲೇ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನೆಗೆ ತಾಯಿನಾಕಿ. ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದ್ಯಲ್ಲ, ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ದುಡ್ಡು ಕೆರೆನಾಗ ಹೊಡ್ದಂಗೆ ಹೇಳು. ನನ್ನ ಹಾಳ್ ಮಾಡ್ದೆ, ಆ ಪಾರ್ವತಿನ ಹಾಳ್ ಮಾಡ್ದೆ, ಆ ಲಕ್ಷ್ಮಿನ ಹಾಳ್ ಮಾಡ್ದೆ. ಅಯ್ಯೋ ನಾನೇ ಬಡ್ಕಣಂತ ತಾಯಿ ನನ್ ಕಿವ್ ಕೇಳೋದು ನಿಮ್ಮ. ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗ್ಯವಳೆಲ್ಲೋ ಹೋಗಿ ಬಂದವಳೆ ಓ ಯಾವ್ದ್ ಮಾತಾಡ್ರು ಹೋಗಿತಾವಳು, ಕೆರೆನಾಗ ಹೊಡ್ದಂಗೆ ಹೇಳ್ತಾವಳು. ಇಲ್ಲಿ ಏನ್ ಮಾಡೋಣ? ಆ ರತ್ನಿನ ಹಾಳ್ ಮಾಡ್ದೆ, ಆ ಲಕ್ಷ್ಮಮ್ಮನ ಹಾಳ್ ಮಾಡ್ದೆ. ಫೋನ್ ಕಟ್ ಮಾಡೋಣ, ತಿರ್ಗಾ ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ನಿನ್ಗೆ? 2 ನಿಮಿಷ ಕ್ಲೀನಾಗಿ ಮಾತಾಡಕ್ಕೆ ಏನಾಗೈತೆ? ಈಚೆ ಬಂದ್ಬಿಟ್ಟು ಮಾತಾಡು. ರೀಸರ್ಚ್ ಮಾಡೋ ನಂಗೆ ಬಂದು ಫೋನ್ ತಗೊಂಡು ಅಕ್ಕ ಬೇಜಾರು ಮಾಡ್ಕೊಂಡ್ರೆ. ಹಲೋ ಇನ್ನೊಂದು ಬಾಡಿ ಅದು ಹಲೋ ಹಲೋ ಮಾತಾಡಪ್ಪ, ಏನಾಯ್ತು? ಏನಿಲ್ಲ, ಬೆಳಿಗ್ಗೆ ಮಾಡಿ 8:30 ಬರಕಾಗಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡಿ ಬರ್ತೀನಲ್ಲ ಮಾಮೂಲಿ ಟೈಮ್ 9:30 ಹಂಗ ಅವಾಗ ಬಂದು ಮಾತಾಡ್ಕೆ ಬರ್ತೀನಿ. ಎಲ್ಲಿಗೆ ಬರ್ತೀನಿ? ನಾಗಮಂಗ್ಲಕ್ಕೆ ಬರ್ತೀರಾ? ಆಯ್ತು ಸರ್. ಅಲ್ಲ ಶಿಲ್ಪ ಮನೆಗೆ ಆಗಲ್ಲ ಬಂದ್ರೆ ಎಲ್ಲಿಗೆ ಬರ್ಬೇಕು ಹೇಳ? ಅಲ್ಲಿ ಬಸ್ ಸ್ಟಾಪಿಗೆ ಬರ್ತೀಯಾ? ಆಯ್ತು, ಒಳ್ಳೇದು. ಅಲ್ಲ ಯಾವ ಊರಿಗೆ ಬರ್ತೀಯ ಹೇಳು ನೀನು? ಸೀದಾ ಆಫೀಸ್ ಹತ್ರನೇ ಬರ್ತೀನಿ ಬಿಡಿ ಸರ್. ಯಾವ ಆಫೀಸ್ ಹತ್ರ? ಅದೇ ಇದು ಪೌಡ್ರ್ ತಗೊಂಬರಕ್ಕೆ ಬರ್ತೀನಲ್ಲ, ಇದೆಂತದ್ದು ಹರ್ಬಲ್ ಪೌಡ್ರ್ ತರಕ್ ಬರ್ತೀನಲ್ಲ, ಅವಾಗ ಹಂಗೆ ಬಂದು ಮಾತಾಡ್ತೀನಿ ಬರ್ತೀನಿ. ನನಗ್ ಪೌಡ್ರ್ ಏನ್ ಬೇಡ, ನನಗ್ ಮೂಡ್ ಬಂದಿದೆ, ಮೂಡು. ಬರ್ತೀಯಾ ಅಂತ ಸರ್? ಇವಾಗ ಬಟ್ಟೆ ಏನು ಇಲ್ದಾಗ ಆಗೋಗ್ತದೆ ಸರ್. ಓಡಾಡ್ತಾ ಇದ್ದಾರೆ. ನಾವಿವಾಗ ಮೊನ್ನೆ ನಮ್ಮ ಮಂದಿಯವರು ಕದ್ರಿಗೆ ಹೋಗಿ ಬಂದಿವಿ, ಸೋಲ್ದಪ್ಪನ ದೇವ್ರಿಗೆ ಹೋಗ್ತೀವಿ, ಆಮೇಲೆ ಸಿಕ್ಕಂದೂರ್ಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ ಸ್ವಾಮಿ. ನೀನು ಮಾಡಿರೋ ಪಾಪ ಕಳ್ಕಣಕ್ಕೆ ದೇವ್ರಿಗೆ ಹೋಗಿದ ತಕ್ಷಣ ನಿನ್ ಪಾಪ ಕಳ್ದೋಗುತ್ತಾ? ಇಲ್ಲ ಸ್ವಾಮಿ. ಇಲ್ಲ ಸ್ವಾಮಿ. ಮತ್ತೆ ನಾನು ಕದ್ರಿಗೆ ಹೋಗ್ತೀನಿ, ಸಿಗಂದೂರ್ಗೆ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿರೋ ಪಾಪ ಕಳ್ದೋಗುತ್ತನಪ್ಪ? ಇಲ್ಲ ಸ್ವಾಮಿ. ಮತ್ತೀಗ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲಾರು ಒಳ್ಳೇದಾಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಿ, ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಏನೋ ನಾವು ಪಾಪ ಕರ್ಮ ಅದು ಏನೇನೋ ಮಾಡಿದ್ರೆ ಹೋಗ್ಲಾಡಿಸಿ ನಮ್ಮ ಮನೆ ಮಕ್ಳು ಸಂಸಾರ ಚೆನ್ನಾಗಿಡೋದಂತ ಕೈ ಮುಗಿದು ಬರ್ತೀವಿ ಸ್ವಾಮಿ. ಅವ್ರಿಗೆ 3 ಅಕ್ಷರ ಅಂದಲ್ಲ, ಅವ್ರ ಹೆಸರೇನಪ್ಪ? ಹೆಸರು ಗೊತ್ತಿಲ್ಲ ಸ್ವಾಮಿ. ಏನ್ ಕೆಲಸ ಮಾಡ್ತಾರ ಅವರು? ಅವ್ರವ್ರನ್ನ ತಲೆ ಹಿಡಿತಾರೆ ಹೋಗಿ, ದುಡ್ಡು ಕಾಸು ಇರೋರ್ನ ತಲೆ ಹಿಡಿತಾರೆ. ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರ ಮನೇನೆ ಗುಡಿಸಿ ಗುಂಡಾಂತರ ಮಾಡ್ತಾರೆ. ಇವಾಗ ಹೇಳಿರಲ್ಲ ಹಂಗೆ. ಹೌದಾ? ಹೌದು ಸ್ವಾಮಿ. ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು? ಇದು ತಲೆ ಹಿಡಿಯೋದು ಅವ್ರವ್ರನ್ನ.
ಅಲ್ಲಪ್ಪ ಅವ್ರು ಏನ್ ಕೆಲಸ ಮಾಡ್ತಾರಪ್ಪ? ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ. ನಿಮಗ್ ಗೊತ್ತಾಗುತ್ತಲ್ಲ. ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ. ಈಗ ಹೇಳದ್ನಲ್ಲ 3 ಅಕ್ಷರ ಅವ್ರದ್ದು ಅಂತ. ಏನೋ ಅದು ಗೊತ್ತಾಗಲ್ಲ ನಮ್ಗೆ, ನೀವ್ ಹೇಳ್ಬಿಡಿ. ಹೌದಾ? ಅದಕ್ಕೆ ನಿಮ್ ಮನೆಯಿಂದ ಹಿಂದ್ಗಡೆ ಇದಾರೆ ಅವರು. ಅವರು ನಿಮ್ಮ ಇರ್ಲೇಬಾರ್ದು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದಾರೆ. ಯಾಕೆ ಅವ್ರ ಅವನ್ನ ಇಟ್ಕೊಂಡಿದೀವ್ರ ನಾವು? ಅವೆಲ್ಲ ಮಾತಾಡ್ಬಾರ್ದಪ್ಪ ನರಸಿಂಹರಾಜ್. ಆಯ್ತು ಸ್ವಾಮಿ. ಆಯ್ತಾ? ಅದನ್ನೆಲ್ಲ ಸರಿ ಮಾಡಿದೀನಿ ನಾನು. ಏನ್ ಮಾಡಿದಿರಾ? ನಾನು ಪೂಜೆ ಎಲ್ಲ ಮಾಡಿದೀನಿ. ನಿನ್ನ ಒಂದು ಕೊರಿಯರ್ ಅಲ್ಲಿ ಬರುತ್ತೆ. ನೀನೇನು ಹಣ ಕೊಡ್ಬೇಕಾಗಿಲ್ಲ. ನಿಮ್ ಮನೆಗೆ ಒಂದು ಬರುತ್ತೆ, ಅದು ಹೊಸಲಿಗೆ ಕಟ್ಕೋ. ಮನೆ ಕಟ್ಟಿಸ್ತಾ ಇದೆಯಲ್ಲ ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದು ಕೊರಿಯರ್ ಅಲ್ಲಿ ಬರುತ್ತಪ್ಪ, ಒಂದು ಬಾಕ್ಸ್ ಅಲ್ಲಿ, ಚಿಕ್ಕ ಬಾಕ್ಸ್ ಅಲ್ಲಿ ಬರುತ್ತೆ. ಅದು ಅಕ್ಷತೆ ಕಾಳು ಒಂದು ಮನೆಯಲ್ಲಿ ನೀನು ಬಾಕ್ಲು ಕಟ್ಟಕ್ಕೆ ಒಂದು ಇದು ಮಾಡ್ಕೊಟ್ಟಿದ್ದೀನಿ. ಅದನ್ನ ಮನೇಲಿ ಕಟ್ಕೋ. ಆಮೇಲೆ ಅಕ್ಷತೆ ಕಾಳು ಈ ಮನೆ ಸುತ್ತಮುತ್ತ ಹೊಸ ಮನೆಗೆ ಹಳೆ ಮನೆಗೆ ಎಲ್ಲ ಹಾಕೋ. ನಿಂಗೆ ಶತ್ರುಗಳೆಲ್ಲ ದೂರ ಆಗ್ತಾರೆ. ಇದು ಅಕ್ಷತೆ ಕಾಳು ಹಣೆಗೆ ಕೇಳೋದಿಲ್ಲ, ಹಣೆಗೆ ಮಾಡೋರ? ಹಣೆಗೆ ಈಗ ಮನೆಗೆಲ್ಲ ಹಾಕಪ್ಪ. ಹೊಸ ಮನೆ ಕಟ್ಟುತ್ತಿದ್ಯಲ್ಲ ಅಲ್ಲ ಹಾಕು, ಹಳೆ ಮನೆಗೂ ಹಾಕು, ಎಲ್ಲ ಒಳ್ಳೇದಾಗುತ್ತೆ. ಹಣೆಗೆ ಕೇಳೋದ್ ಬೇಡ್ರ ಅಕ್ಷತೆ, ನಾಮ ಹಣೆಗೆ ಇಲ್ಲ. ಆತರ ಅಕ್ಷತೆ ಏನ್ ಇಕ್ಕಂತಿ? ಅವೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಇಲ್ಲ ನಾ ಮದುವೆ ಪದಿಗೆ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ ಆಮೇಲೆ ಅಕ್ಷತೆ ಇಕ್ತಾರಲ್ಲ. ನೀನ್ ಹೆಂಗ್ಸ ಆಟದಲ್ಲಿ ಅಲ್ವಾ ನಮ್ದು ಮನೆ? ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು? ಶೃಂಗೇರಿ ಶಾರದಾಂಬ, ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸ್ವಾಮಿ. ಇದು ಆಮೇಲೆ ನೀರು ಮೀನು. ನೀವ್ ಬನ್ನಿ, ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಕಾಣ್ಬೋದು. ಯಾವತ್ತನ ಬಂದಾಗ ಅದೇ ಹೊಳೆ ಹಾಸಿ ಎಂತದ್ ನೀರ್ ಅಡೆಗರಿತ ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲ ಐತ, ಕಾಡಿನೊಳಗ ಐತಲ್ಲ ಮನೆ, ಅದೇ ಸ್ವಾಮಿ? ನೋಡಪ್ಪ ಅದೇ ಮನೆ ನಮ್ದು. ಮಧ್ಯದಾಗೆ ಹೊಳೆ ಹರಿತೈತಿ, ಮ್ಯಾಗಡೆಗೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವು ಸ್ವಾಮಿ ನಾವು ಹೋದಾಗ. ಕುದುರೆ ಒಂದು ಅಲ್ಲಿರ್ಲಿ. ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ? ತೊಂದರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವರ? ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. 3 ಅಕ್ಷರ ನಮ್ಮ ಮನೆಯಿಂದ ಹಿಂಭಾಗಕ್ಕೆ ಗೌರ್ಮೆಂಟ್ ಸಂಬಂಧಪಟ್ಟಂತ ವಿಷಯ ಇಲಾಖೆಗಿದ್ದಾರೆ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸದಲ್ಲಿ ಉದ್ಯೋಗ ಮಾಡೋದವ್ರು. ಯಾರು ಅವರು ಮಾಸ್ಟರ್ ಕೆಲ್ಸದಾಗ ಅವ್ರೆ, ಇವ್ರು ಆಂಜಿನಪ್ಪ ಅಂತ. ಇಲ್ಲ, ಆಂಜಿನಪ್ಪ 4 ಅಕ್ಷರ ಕಣಪ್ಪ. ಆಂಜಿನಪ್ಪ 4 ಅಕ್ಷರ ಅಲ್ವಾ? 4 ಅಕ್ಷರ. ನಾನ್ ಹೇಳ್ತಿರೋದು 3 ಅಕ್ಷರ. ಪಾಯಿಂದ ಬರುತ್ತೆ ನೋಡು, ಪಾಯಿಂದ ಬರುತ್ತೆ. ಪಾಯ್ಸಣ? ಕರೆಕ್ಟಾಗಿ ಹೇಳಪ್ಪ. ನಮ್ಗೇನ್ ಗೊತ್ತು? ನಾವು ಅದು ನಮ್ಮ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ, ನಮ್ಗೆ ನುಡಿತಾಳೋ ಅದು ನಾವ್ ನಿಮ್ಗೆ ಹೇಳ್ತೀನಿ ನೋಡ್. 3 ಅಕ್ಷರ ಪಾಯಿಂದ ಬರುತ್ತೆ ಅವ್ರ ಅಕ್ಷರ. ಯಾರು ಅಂತ ಜಲ್ದಿ ಹೇಳು. ನೋಡಂತ ಮನೆಯವ್ರ ಕೇಳಿ ಹೇಳ್ತೀನಿ. ಅವರು ಒಂದ್ ಸ್ವಲ್ಪ ಬೇರೆ ಕೆಲಸದಲ್ಲಿ ಮಾಡ್ತಾರೆ ನೋಡಪ್ಪ, ರಾಜಕೀಯವಾಗಿ ಎಲ್ಲ ಓಡಾಡ್ತಾರೆ. ಆಮೇಲೆ ಅವರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತವ್ರು. ತಲೆಡ್ಕ ಯಾರು? ಲಾಯರ್ ಅಂತ. ಏನ್ ಹೆಸರು ಅವ್ರದ್ದು? ಏನೋ ಹೆಸರು ಗೊತ್ತಿಲ್ಲ ಅದು. ಮತ್ತೀಗ ಆತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ. ಅಲ್ಲ, ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಗುರುಗಳ ಹತ್ರ ಮಾತಾಡ್ಬೇಕಾರೆ. ಆಯ್ತು, ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಅಲ್ಲ, ಅವರು ನಿನ್ಗೆ ಅವ್ರ 3 ಅಕ್ಷರ ಅವರಲ್ಲ, ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು, ನಿಮ್ ಮುಂದೆ ಬರಬಾರ್ದು, ಹೆಂಗನ ಮಾಡಿ ನಿಮ್ನ ಸರ್ವನಾಶ ಪಡಿಸ್ಬೇಕು ಅಂತ ಹೇಳಿ ಮಾಡ್ಬೇಕು, ನಿನ್ನ ನಾಶ ಪಡಿಸ್ಬೇಕು ಅಂತ ಕಾಯ್ತಾ ಇದಾರಲ್ಲಪ್ಪ. ಅವ್ರಿಗೂ 3 ಅಕ್ಷರ. ಗೌರ್ಮೆಂಟ್ ಕೆಲಸ ತೆಗಿದಾರ? ಗೌರ್ಮೆಂಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಇದಾರ ಅವರು.
ನಿಮ್ ಮನೆ ಹತ್ರನೇ ಇರೋದು ಅವ್ರ ಮನೆ, ಏನೋ ಸ್ವಲ್ಪ ದೂರದಲ್ಲಿ ನಿಮ್ಮೂರಲ್ಲೇನೆ. ಏನು ಮಕ್ಳಾಗ ನಾಯಿಗೆ ಕಟ್ಟಿ ಹಾಕಿದ್ರ ಏನೋ ಅಂತೈತೆ? ಎಲ್ಲಿ? ಅಲ್ಲಿ ಸೌಂಡ್ ಕೇಳಿಸ್ತೈತೆ ಸ್ವಾಮಿ. ಹ್ಞೂನಪ್ಪ, ಇಲ್ಲಿ ತೋಟದಲ್ಲಿ ಅಲ್ವಾ ನಮ್ದು ಮನೆ. ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು? ಶೃಂಗೇರಿ ಶಾರದಾಂಬ, ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸ್ವಾಮಿ. ಇದು ಆಮೇಲೆ ನೀರು ಮೀನು. ನೀವು ಬನ್ನಿ, ಇಲ್ಲಿ ಬಂದ್ರೆ ನನ್ನ ಡೈರೆಕ್ಟ್ ಆಗಿ ಕಾಣ್ಬೋದು. ಯಾವತ್ತನ ಬಂದಾಗ ಅದೇ ಹೊಳೆ ಗಾಸಿ ಎಂತದ್ ನೀರ್ ಅಡೆಗರಿತ ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲ ಐತ ಕಾಡಿನೊಳಗೆ ಐತಲ್ಲ ಮನೆ, ಅದೇ ಸ್ವಾಮಿ? ನೋಡಪ್ಪ, ಅದೇ ಮನೆ ನಮ್ದು. ಮಧ್ಯದಾಗೆ ಹೊಳೆ ಹರಿತೈತಿ, ಮ್ಯಾಗಡೆಗೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ದ ಸ್ವಾಮಿ ನಾವು ಹೋದಾಗ. ಕುದುರೆ ಒಂದು ಅಲ್ಲಿರ್ಲಿ. ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ? ತೊಂದರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವರ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ. ನೀನ್ ಹಿಂಗೆ ಒಂದೇ ಸಲ ಮಾತಾಡ ಹಂಗೆ. ಅಲ್ಲ ಕಣೋ, ಒಂದೇ ಸಲ ಇದು ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ, ಕೂ ಹಂಗೆ ಕೂಗ್ತಾರಲ್ಲ ಒಂದೇ ಸಲ. ನೀನು ಹಲೋ ಕಂದ, ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನ್ಗೆಲ್ಲ ಗೊತ್ತಾಗುತ್ತೆ ಕಣೋ ಕಂದ. ಬರ್ಬೇಕಾದ್ರೆ ಆತ ಮಗಳಿದಾಳಲ್ಲ ಲಕ್ಷ್ಮಿ, ಇನ್ನು 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು. ಈಗ ಒಂದ್ಸಲ ಹೇಳ್ಬೇಕು, ಸುಮ್ಮನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೋ ಕೊಟ್ಟಿಲ್ಲ ನೀನು? ಹೇಳು, ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ನಮ್ಗೆ. ಏನೋ ಕಂದ, ಅದಕ್ಕೆ ನೋಡೋ, ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ನಿನ್ನ ಕಷ್ಟದಲ್ಲಿ ಹಿಂಗೆ ಮಾತಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ. ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ತಾಯಿನ ಕ್ಯಾಯ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲುವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಟ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದ್ಯಲ್ಲ, ಇದು ನಿನಗೆ ನಿಜಾನಾ? ಹೇಳು, ಇನ್ನ 20 ಸಲ ಹೇಳು, 20 ಸಲ ಹೇಳು. ಇಲ್ಲಿ ನಮ್ಮ ಅಮ್ಮನ ಬೆಂಕಿ ಸುಳಗೆ ಮನೆ ಕತ್ತೀನಿ ನಾನು ಆಚೆ ಕಡೆಗೆ ಹೋಗಿ. ಯಾಕೆ ಕದ್ದ ಮಗಳು ಕೂಡ ಹೇಳ್ತೀನಿ ಪೂರ್ತಿ ಎಲ್ಲ ಒಂದ್ ಕಡೆ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ. ನನ್ನ ದಂಪತಿಗಳು ಸಮಿತಿಗಳಾಗೆ ಅಥವಾ ಜಾತಿಗಳಾಗೆ ಇದು ಡ್ರಮ್ಮು ಅರೆ ಹೊಡಿತಾರಲ್ಲ, ಹಂಗ್ ಹೊಡಿತೀಯಲ್ಲ ನೀನು. ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬಿಟ್ಟಿದ್ದ ನೀವು ಕಂದ. ಸಾಯನಕ್ಕೆ ರೈಲಾಗ ಒಗ್ಗೋದಂಗ್ ಬಿಡ್ತಾನೆ. ಯಾಕೋ ಕಂದ? ಒಬ್ಬ ವಾಸನೆ ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ, ವಾಸನೆ. ಬದುಕಿದ್ರಲ್ವಾ ಹಾಕೋದು? ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮನಾಳ? ಇಂಥ ಊಸ್ನಾಗೆ ಅವ್ರು ಬದುಕಿಯವ್ರು ಇನ್ನನ ನರಸಿಂಹರಾಜು ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸಕ್ಕೆ ಬಿಟ್ಟು ಓಡೋಗ್ಬಿಡ್ತಾರ ಕಣ, ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ 2 ದಿನ ಇನ್ನೊಂದು ವಾರ ಇದ್ರೆ, ಒಂದು ವಾರ ಏನ ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊರತು ಬಂತು. ಇನ್ನು ವಾರ ಅಲ್ಲಿ ಮದುವಾಗಿದ್ರು ಅವರು ಈ ರೋಡಿಗೆ ಸಿಕ್ಕಿದ ನಾಯಿ ತಗೊಂಡೋಗಿ ಕಿಪ್ಪಿ ಹಸಿರ್ತಾರಲ್ಲ, ಹಾಸ್ಪಿಟಲ್ ಹೊಡೆಯೋದು ಶುರು ಆಗ್ಬಿಡ್ತಾರ ಅವರು. ಯಾಕೋ? ಯಾಕೆ ಅಂತ ಅಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ಯಾಕೋ? ನನಗೆ ಖಂಡಿತ ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಕಂದ? ಯಾಕೆ
ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರ ಒಳ್ಳೇದ. ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದಕ್ಕೆ ಅಂತ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ. ತಗೊಂಡೋಗಿ ಅವ್ರ ಕೈ ಕೊಡೋದು, ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನರೆ ಕೂದಲು ಬಂದವ ಅವ್ರಿಗೆ. ಅದನ್ನ ನಿಲ್ಲೋದೆಲ್ಲ ಗ್ಯಾಪ್ ಹಚ್ಕೊಂಡ್ಬಿಡ್ತೀರಿ. ಕಂದ, ನೀನ್ ಮಾಡಿರತಕ್ಕಂತ ಸತ್ಯ ನಾನು ಹೇಳಿದೀನಿ ಅಲ್ವನೋ? ಸತ್ಯ ಹೇಳ್ಬಿಟ್ರಿ ನೀವು ಕಂದ. ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ, ನಾನೆಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು, ಆ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಗೊಂಡ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ ಕಾಲ್ ಶರಣ ಮಾಡಿ ನೀವೇ ಇನ್ನೇನ ಯಾಕೋ ಏನಿಲ್ಲ ನಿಮ್ಮಂತರ ಅಲ್ಲಿ ಬಂದ್ರ ಊಟನು ತಿಂತಿಲ್ಲ, ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು ಎಂತ ಊಹಿಸೋ ಅಷ್ಟಿಗೆ. ಹೇಳೋ ಕಂದ, ಕಂದ ಯಾಕೋ ಗ್ಯಾಸ್ಟ್ರಿಕ್ ಅಂತಾರ, ಈ ವಿಸರ್ಜನೆ ಆಗ್ತಿಲ್ಲ. ಅದೇ ಹಿಂಗೆ ಫೋನ್ ಮಾಡಿರಲ್ಲ, ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯರು ಅವ್ರು ಫೋನ್ ಮಾಡ್ಬಿಟ್ಟು ನಾನು ಜ್ಞಾನ ಮರ್ತ್ಬಿಟ್ಟೆ. ನಾನು ಏನ್ ಜ್ಞಾನ ಇದೆಂತ ಜ್ಞಾನ ಮರ್ತ್ಬಿಟ್ಟೆ. ನಾನು ಮಾಮೂಲಿ ಕೊಟ್ಟೆ, ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ. ಅದ್ಯಾವುದೋ ದುಡ್ಡು ಬರ್ಬೇಕಾಯ್ತು ಬಂತು, ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಗ? ನಮ್ಮ ಮಾವರಿಗೆ ಇತ್ತು. ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಆಚೆ ಹಾಕ್ತಾರೆ. ಯಾರ್ದ? ನನ್ನವ. ಯಾಕಲ್ಲ? ಬರ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ. ನಿನ್ ಮಗನು? ಆಮೇಲೆ ಹುಡ್ಗು ಇದೇ ಆಗ್ಬೋದು ನಿನ್ಗೆ, ಹಂಗೆ ಹಿಂಗೆ ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರ ನಿಮ್ಮ ಅಪ್ಪ ಅದಿ ಕೆಟ್ಟರು ಅಂತ 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 ಎಲ್ಲ ಹುಡುಗರು ಎಲ್ಲ ಅಂತ ಅಂತ ಅಂದ್ರಿ. ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು ಅದಕ್ಕೆ ಹೋಗಿ ಆಚೆ ಕಡೆ ಮನೆ ಕಂಡು. ಆಚೆ ಕಡೆ ಮನೆ ಕಡಿದೆ ಈಗ. ರಾತ್ರಿ ಇದು ಮೊಬೈಲ್ ಮನೆಗೆ ರಾತ್ರಿ. ಹಾಗಾಗಿ ಈಗ ಅಲ್ಲಿ ಆ ಮನೆಗೆ ಬಟ್ಲಾಗ ನೀರಿತ್ತು ಮಕ್ಕಳು ತಂದು ಈಚೆ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಕ್ ಹೋಗಿಲ್ಲ. ಯಾಕಲ್ಲ? ಹುಡುಗ ಅದೇ ಹಂಗೆಲ್ಲ ಆಡಿವಲ್ಲ ಅಂತ ನನಗೆ. ರಾತ್ರಿ ಎಲ್ಲ ಅಷ್ಟು ನೆನಪಿನೆಲ್ಲ ಅಷ್ಟು ಖುಷಿಯಾಗಿದ್ದೀವಿ. ಆ ಸ್ವಾಮಿ ಕೋನ್ ನನ್ ಮಗ ಹಂಗಂದು ಲಕ್ಷ್ಮಮ್ಮ ಏನಂತ ಹೇಳ್ದ ತಿರ್ಗಾ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದೆ ನಾನು ಈಚೆ ಕಡೆ ಫೋನ್ ಮಾತಾಡಿ. ಹಿಂಗ ಯಾಕೆ ಸುಳ್ಳು ಸ್ವಾಮಿಗಳು ಅಮೌಂಟ್ ಬೇಕಾಯ್ತು. ಏನು ಇಲ್ಲ, ಖಾಲಿ ಚಪ್ಲಿ ಹಾಕಿ ನಿಮ್ದು ಯಾರು ಹೇಳ್ಬಿಟ್ಟು ಮಾತಾಡಿ. ನಾ ರಾಂಗ್ ನಂಬರಿಗೆ ಮಾಡಿದಿರ ಅಮ್ಮ. ಯಾವ್ದೆಲ್ಲ ಇಲ್ಲಿಂದ ಇದು ಸಿಕಂದ್ರಾಬಾದ್ಗೆ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನು. ಯಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಕ್ಕ. ನಾನ್ ನರಸಿಂಹರಾಜು. ನರಸಿಂಹರಾಜು ಲೇಟ್ ನರಸಿಂಹಪ್ಪ BN. ನೀನ್ ನರಸಿಂಹರಾಜು ಅಲ್ಲ, BN ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬುಗುಡ್ನಳ್ಳಿ ಪೋರ್ಟ್ ಬಳ್ಳಾಪುರ. ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ. ನೀನ್ ಕಪ್ಪು ಯೂನಿಕಾರ್ನ್ ಓಡಾಡ್ತೀಯ, ಕಿವಿಗೂ ಅಲ್ಲಿ. ಅಯ್ಯೋ ಆಯ್ತಮ್ಮ. ಕರೆಕ್ಟ್. ನಾನೇನು ನನ್ಗೆ ಯಾಕೆ ಹಿಂಗೆ ಫೋನ್ ಮಾಡ್ತೀಯಕ್ಕ? ನಾನು ಅಪರಾಧಿ ಅಲ್ಲ. ನಾನು ಏನ್ ಹಂಗ್ ಮಾಡ್ತೀಯ? ಯಾರು ಹಂಗ್ ಮಾಡೋರು ಅವ್ರ ಮನೆಗೆ ಬೆಂಕಿ ಹೋಗ್ಬಿಡು. ಯಾಕೆ ಓಡಾಡ್ತೀಯ? ನೀನು ಅಪರಾಧಿ ಅಲ್ಲ, ನಿರಪರಾಧಿ. ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಮನ್ಸಾರಿ. ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮನೆ ಕಾಣ್ತಿದ್ದ ನೋಡಿ. ಇದು ಯಾಕಕ್ಕ ನಮ್ಗೆ ಹಿಂಗ ಅನ್ನಿಸ್ತೀಯೋ? ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಕೊಂಡ್ ಸಾಕಾದಾಗ ಓಡಾಡ್ತೀಯಲ್ಲಕ್ಕ. ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಹೂಬೆ ಕಾಣ್ತಿಲ್ಲ ಮಾಮ ಅನ್ನಂಗ್ ಮಾತಾಡ್ತೀಯಲ್ಲಕ್ಕ. ನೀನ್ ಅದೇನೋ ಮನೆಗೆ ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಕತೆ ಹಾಕೋಣ ಅಂದ್ರೆ ಮುದ್ದಿದಾಗ ಬಂದು ಬೇಕು ಬಂದಂಗ್ ಬತ್ತೀಯಲ್ಲಕ್ಕೋ. ಒಂದ್ ಬಿಟ್ಟು ಮಾತಾಡಕ್ಕ. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನಗೆ ಉಸಿರು ಕಟ್ಟಂಗ ಆಗತ್ತಲ್ಲ ನಿನ್ಗೆ. ಏನ್ ಬಂದ್ ಹಂಗೆ ಆಯ್ತು. ಯಾರು ಬೇರೆ ನಂಬರಿಗೆ ಮಾಡಿದೀನಿ ನೋಡ. ಆಯ್ತು, ಸಾಪು ಹಾಕು. ನಾನು ಇನ್ನ ಹಾಳಾಗೋಗ್ಲಿ, ಸಾಪು ಹಾಕು. ಹೊರಗಿಲ್ಲ, ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ. ಯಾಕೆ ಗೊತ್ತಾ? ನೀನು ಅಪರಾಧಿ ಅಲ್ಲ, ನಾನ್ ಅಪರಾಧಿ. ನೀನ್ ನಿರಪರಾಧಿ. ನಾನ್ ಅಪರಾಧಿ. ಯಾಕೆ ಅಂದೆ?
ಅವತ್ತು ನಿನ್ಗೆ ಮೆಚ್ಚಿ ನಾನು ನಿನ್ ಲವ್ ಮಾಡಿ ನಿನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟರ್ ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ದೆ, ಚೈನ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಗಾಡಿ ಕೊಡಿಸ್ದೆ, ಸೈಟ್ ಮಾರಿ ಎಲ್ಲಾ ಕೊಟ್ಟೆ. ನಿಲ್ಲಿಸ್ ಮಾತಾಡಕ್ಕ, ನಿಲ್ಲಿಸ್ ಮಾತಾಡು, ನಿಲ್ಲಿಸ್ ಮಾತಾಡು. ಒಂದೇ ಸಮ ಕೇಳ್ಬೇಡ ನನ್ಗಿಲ್ಲಿ. ಈಗ ಮಾತ್ರೆ ಮುಗ್ದೋಗಿವೆ ಮೊನ್ನೆ, ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಲಿಸಿ ಮಾತಾಡು. ನಿಂಗೆ 2 ಉಂಗ್ರ ಕೊಡಿಸ್ದೆ, ವಾಲೆ ಕೊಡಿಸ್ದೆ, ರೆಡ್ಮಿ ಮೊಬೈಲ್ ಕೊಡಿಸ್ದೆ, ಬಟ್ಟೆ ಕೊಡಿಸ್ದೆ, ಅಂಡರ್ವೇರು ಕೊಡಿಸ್ದೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತ ಆಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ, ಜಾಕಿ ಕೊಡಿಸ್ದೆ, ಎಲ್ಲಾ ಕೊಡಿಸ್ದೆ. ನೀ ಎಲ್ಲಾ ಮಾಡ್ದೆ. ನೀನ್ ನನ್ಗೇನ್ ಮಾಡ್ದೆ? ನೀನ್ ನನ್ಗೇನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಗಟ್ಟಾಗ ಮನೆ ಕಳಕ್ ಹೋಗ್ಬಿಡಲ್ವಲ್ಲೋ. ತಾಯಿನ ಹಾಕ್ಯಾಯೋ ಪರಮಾತ್ಮ. ಇವನೇ ಎಲ್ಲಿದ್ಯಪ್ಪೋ ವೆಂಕಟರಮಣ ಸ್ವಾಮಿ. ವೆಂಕಟರಮಣ ಸ್ವಾಮಿ ನಿಂಗ್ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ಗ್ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದು ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಟ್ರಿ ನಾನೇನ್ ನಿನ್ ಕೋಳಿ ಮಾಡಿರೋದು 7 ತಿನ್ನಾನ? ಇಲ್ಲ ನೀನ್ 7 ತಂದ್ಕೊಟ್ಬಿಡು, ತಟ್ಕ ಹಾಕೊಂಡ್ ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯಾಗ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ದೀವಿ ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು, ಲೇಟ್ ಬಳ್ಳಾಪುರ ಕಿವಿಗೆ ಕಪ್ಪು ಗಾಡಿ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಕುರ್ತಾ ಹಾಕೊಂಡೆ, ಕೂಲಿ ಗ್ಲಾಸ್ ಹಾಕೊಂಡ್ಯಾ. ಒಂದ್ ಅಕ್ಷರನೂ ಹೇಳ್ದಂಗ್ ಬಿಡ್ತೀವಿ, ಹೇಳ್ತೀವಿ. ಕರೆಕ್ಟ್ ಆಗಿ ಹೇಳ್ತೀಯ ಅಕ್ಕ. ನೀವು ಸುಮ್ ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯಾ, ಆಮೇಲೆ ಬಸ್ ಸ್ಟ್ಯಾಂಡ್ ಎಣ್ಣೆ ತಗಂತೀಯ, ಚೀಲ ಕಿಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ತು ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ. ಬಳೆ ಮಳೆಗ್ ನಾಯಿ ಬಡ್ಕೊಂಡಂಗ್ ಹೇಳ್ತಾಯಿ. ಅರ್ಧೋಗ ನಿಮ್ಮ ಅಮ್ಮಗೆ ಯಾರ ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ವಾಂತಿ ಮಾಡ್ಕೊಂಬೇಕ. ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ಇವತ್ತಿನಾಗ ಎದ್ದು ನಿನ್ ಮನೆ ಹೋಗ್ದ ನಮ್ಮ ತೀರ್ದಾಗಿರೋ ಕಾಸ್ ಕದ್ಕೊಂಡೆಲ್ಲ ಬೇವರ್ಚಿ ನನ್ ಮಕ್ಳ ಸುಳೆ ಮಕ್ಕಳ ಅಂತ ಇಲ್ಲಿ ಕಾಪುಣ್ಯಕ್ಕೆ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ. ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ, ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಒತ್ತಿ ಎಳಿತೀಯವ? ಒಂದೇ ನನ್ ಜೀವನ ಯಾಕೆ ಹಾಳು ಮಾಡ್ದೆ? ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತ್ರೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗ್ಯತ್ ಕಣೋ. ನನಗೆ ಎಲ್ಲ ನನ್ ಮನ್ಸಲ್ಲಿರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ಕುದಿತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕೋದು ಯಾಕೆ ಹಂಗಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಈ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋರು ಮಾತಾಡ್ತಾರಲ್ಲ ಇವಳು ಅವಳ ಕೊಡುಕ್ ಮುಂದೆ. ಯಾರ ಕೋಳಿನೋ ಬಸ್ಸಿ ಸಿಕ್ಕಿದ್ದು ಹೇಳೋ. ಅಂದ್ರೆ ಇನ್ನೇನ್ ಹೇಳನಕ್ಕ, ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದೆ ಕಣಕ್ಕ. ಹೌದನೋ? ಯಾಕೋ ಮುಂಡೆ ಮಗನೆ, ನಿನ್ ಬೈಕ್ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು ನಾ ಯಾಕೆ ಕರ್ಮ ಮಾಡಿದ್ನು? ಅನ್ನು ಮುಗಿಲಿ ನಮ್ಮ ಮನೆಗೆ ಯಾರು ಹೋಗಿಲ್ಲ. ನೀನ ಸುಳೆ ಮಗನೇ, ನಿನ್ಗೇನು ಒತ್ತು ಬರ್ಲಿಲ್ಲ. ಯಾ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮಂದಿರ ಒಂದ್ ಮಾತು ಇಲ್ಲ, ನಮ್ಮ ತಾಯಿ ಒಂದ್ ಮಾತು ಇಲ್ಲ, ನಮ್ಮ ತಂದೆ ಒಂದ್ ಮಾತು ಇಲ್ಲ. ನಮ್ಮ ಯಾವ್ದೋ ಅನಿಷ್ಟ ಮುಂದೆ
ಯಾರು ಯಾಕೋ ನನ್ ಬಾಳೆ ಹಾಳ್ ಮಾಡ್ಬಿಟ್ಟಲ್ಲೋ, ನನ್ ಬಾಳೆ ಅಯ್ಯೋ 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 ಇಲ್ಲಿ ಹಂಗಂದ್ರ ಹಿಂದ್ಗಡೆ ಕೊಂಗ್ರ ಬೈದಂಗ್ ಬೈತಿಯಲ್ಲೇ ಇದು ಬುದ್ಧ ನಿಮ್ಮ ಕೊಡ್ಕೊಂತು ಬೈತಿಯಲ್ಲೇ ನಮ್ಮ ಯಾರ್ ನನ್ನ ಮಗ ನಿನ್ ನಾಲಿಗೆ ಮಾಡಿ ನಮ್ಮ ಹೊರಗೆ ಹೊರಗಡೆ ಓ ಅಂತ ಬಡ್ಕೊಂತಾರಲ್ಲ ಹಂಗ್ ಬಡ್ಕೊಂತಿಯಲ್ಲ ಅಮ್ಮ. ಯಾಕೋ ನಾನ್ ಏನ್ ಮಾಡಿದ್ನೋ, ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗ್ಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ, ಇನ್ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ 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 ತಾಯಿನಾಕಿ ಈಗ್ಲೇ ನಮ್ಮನ್ನ ರಾತ್ರಿ ಕಣ್ ಕಾಣ್ದಂಗ ಆಯ್ತು ನಮ್ಮ ಅನ್ನು ಅನ್ನು ನಾನು ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದ್ದಂಗ್ ಮಾಡು ಅಮ್ಮ. ಇವನು ದೇಕೆಂಡ್ ನಾಚಿ ಬರ್ಬೇಕು. ನಿಂತ ಯಾವ ನೀರ್ ತಗೊಂಡಿದ್ದ ಮಗ ಎದೆ ನೋವು ಬಂದ್ ನೀವು ಅಚ್ಚುಕಟ್ಟಾಗಿ ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ಟೀಕೆ ಒಂದ್ ಟ್ರೈರ್ ಹಾಕಿರ್ಬೇಕು, ಟೀಕೆ ಎಳ್ಕೊಂಡ್ಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರ್ ತೊಳ್ಕೊಬೇಕು, ಆರಾಮ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ಇನ್ನೊಂದ್ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನ ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ. ರಜಾವಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಹುಲಿ ಎಷ್ಟು ನಿಮ್ಮ ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ. ನಿಮ್ದಿಗೆ ಹೆಂಗೋ ಮನೆ ಕಣಿವ್ನಲ್ಲೇ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನೆಗೆ ತಾಯಿನಾಕಿ ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದ್ಯಲ್ಲ, ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ. ದುಡ್ಡು ಕೆರನಾಗ ಹೊಡ್ದಂಗ ಹೇಳು. ನನ್ನ ಹಾಳ್ ಮಾಡ್ದೆ, ಆ ಪಾರ್ವತಿ ಹಾಳ್ ಮಾಡ್ದೆ, ಆ ಲಕ್ಷ್ಮಿ ಹಾಳ್ ಮಾಡ್ದೆ. ಅಯ್ಯೋ ನಾನೇ ಬಡ್ಕಣಂತ ತಾಯಿ ನನ್ ಕಿವ್ ಕೇಳೋದು ನಿಮ್ಮ ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗ್ಯವಳೆಲ್ಲೋ ಹೋಗಿ ಬಿಡವಳಿ ಓ ಯಾವ್ದ್ ಮಾತಾಡ್ರು ಹೋಗಿತಾವಳು ಕೆರೆನಾಗ ಹೊಡ್ದಂಗ ಹೇಳ್ತಾವಳು. ಇಲ್ಲಿ ಏನ್ ಮಾಡೋಣ. ಆ ರತ್ನಿ ಹಾಳ್ ಮಾಡ್ದೆ, ಆ ಲಕ್ಷ್ಮಮ್ಮ ಹಾಳ್ ಮಾಡ್ದೆ. ನಾವು ಇವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲ್ಲಂಗಡಿ ಅಣ್ಣರಲ್ಲ, ನಾವು ರಿವರ್ಸ್ ಮಾಡ್ದೆ. ಯಾರಿಗೆ ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾನು ಮನಗಿದ್ದೆ, ಅದಕ್ಕೆ ಯಾರು ಮಾಡ್ರು ಮನಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ. ರೇ ನಮ್ಮನೆಗೆ ನಮ್ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯಾ? ನಮ್ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯಾ? ಸೊ ಫೋನ್ ರಿವರ್ಸ್ ಮಾಡಿದೆ ನೀ ಅಕ್ಕ. ಅಲ್ಲೋ ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೊಳಕ್ಕಾಗಲ್ಲ. ನಾನ್ ಟಿಕೆಟ್ ತಾಣಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಕ್ ಬಿಡ್ತಾರೆ, ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರಾ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ, ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ, 8 ರೂಪಾಯಿ ಕೆಜಿ ಮಾಡಿದೀರಾ ನೀವು. ಒಂದ್ ನಿಮಿಷ ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲ್ಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು, 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು, ನೀವ್ ಹೇಳಿ. ಅದೆಲ್ಲ ಕಲ್ಲಂಗಡಿ ಹಣ್ಣಲ್ಲ ನಾವು. ಒಂದು ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ, ಕಲ್ಲಂಗಡಿ ಹಣ್ಣರಲ್ಲ ಇವ್ರೆ. ಒಂದು ಹೆಣ್ಮಗು ಮಾರ್ಕೆಟಿಗೆ ಬಂದಿದೆ, ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು, ಗೊತ್ತಾಯ್ತಾ? ನೀವು ಒಂದು ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ, ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರಾ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮಿ ಯಾರಿಗ್ ಮಾಡಿದಿರ? ಹಲೋ ಸ್ವಾಮಿ ಪರಮಾತ್ಮ. ನಮ್ಮಮ್ಮನ ಯಾಕ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಂತೆ ನಿಮ್ ಬ್ಯಾಂಕಲ್ಲಿ? ಸ್ವಾಮಿ ಪರಮಾತ್ಮ. ಅದು ನಮ್ಮ ತುಳ್ಳಾಗಿ ಎಷ್ಟು ಜನ ಕೊಟ್ಟಿದ್ ನನ್ನ ಮಕ್ಕಳು ಅಜ್ಜಿ ಕಣಲೇ, ಅದು ನಮ್ಮವರು ವಯಸ್ಸಾಯ್ತು ಹೋಗ್ರಿ ನಿಮ್ ಬಾಳಿಗೆ ನಾನ್ ಗುಂಜಿಕ್ಕ. ಸರಿ ಮಾತಾಡಲಿಲ್ಲ. ಹಲೋ ಸ್ವಾಮಿ ಪರಮಾತ್ಮ. ನಮ್ಮಮ್ಮನ ಯಾಕ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಂತೆ ನಿಮ್ ಬ್ಯಾಂಕಲ್ಲಿ?
ಯಾರಿಗೆ? ನಮ್ಮಮ್ಮ ಬ್ಯಾಂಕಿಗೆ ಬಂದಿತ್ತಲ್ಲ ಈಗ. ನಿಮ್ಮ ತುಳ್ಳಾಯ್ತ ಅದು ನಮ್ಮ ತುಳ್ಳಾಗಿ ಎಷ್ಟು ಜನ ಕೊಟ್ಟಿದ್ ನನ್ನ ಮಕ್ಕಳು ಅಜ್ಜಿ ಕಣಲೇ ಅದು ನಮ್ಮವ್ವ ವಯಸ್ಸಾಯ್ತು. ನಮ್ಮ ಅಮ್ಮನ್ಗೆ ನೀನ್ ಯಾಕೆ ನಮ್ಮ ಅಜ್ಜಿಗೆ ಹಂಗ್ ಮಾಡಿ ತಿಕ್ಕೈಸುದು ಅಂತ ಏನೈತೆ ಅಂತ ಅಜ್ಜಿ ಅಜ್ಜಿ ಕೈಲಿ ಆ ಅಜ್ಜಿಗೆ ತಿಕ್ಕ ಇಸ್ಕಿ ಏನ್ ಮೆತ್ಕಾಗೈತೆ ನಿನ್ ತಿಕ್ಕ ಅಂದಂತೆ. ನಿಮ್ಮ ಅಮ್ಮನ್ ನಮ್ಮ ತಾಯಾರ ಹೋಗಿದ್ದಂಗ ಐತಿ ನಿಮ್ ತಾಯಿ. ಹಲೋ 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 ಯಜಮಾನ್ರೆ ನಂದೇ 100 ರೂಪಾಯಿ ಕೊಡ್ತೀನಿ. ಮಿಂಡ್ರಿ ಕೊಟ್ಟಿದ್ದ ಮಕ್ಕಳನ್ನ ಸಕತ್ತಾಗ ಬೈತೀಯ. ನಾನೇ 100 ರೂಪಾಯಿ ಕುಡಿಸ್ಬಿಡ್ತೀನಿ. ಹಲೋ ಇವ್ರಿಗೆ ಚೆನ್ನಾಗಿ ಉಗಿತೀಯ. ಅವ್ರ ಅಜ್ಜಿ ಹೋಯ್ತೀನಿ ನಾನು. ಇವ್ರೆ ಸರಿ ಒಂದ್ ನಿಮಿಷ ಹಂಗೆ ಬರ್ರಿ ಇವ್ರೆ. ಆ ಅಜ್ಜಿ ವಯಸ್ಸೇನು ಇತ್ತು. ಇವ್ರು ಯಾವತ್ತು ನನ್ನ ಮಗ ಮಾತಾಡೋದು ಏನ್ ಕೊಟ್ಟಿದ್ದ ನನ್ನ ಮಕ್ಕಳು. ನಮ್ಮ ಅಜ್ಜಿ ನಮ್ಮವ್ವ ಏನಾಗ್ಬೇಕು, ನಮ್ಮ ತಾಯಿ ಏನಾಗ್ಬೇಕು ನಮಗೆ ತಾಯಿ ಏನಾಗ್ಬೇಕು, ನಮ್ ತಾಯಿ ಏನಾಗ್ಬೇಕು, ಅವ್ರವ್ವ ಏನಾಗ್ಬೇಕು ನಮ್ಗೆ. ಅಜ್ಜಿ ತೆಗೆಸ್ಬೇಕಾಗುತ್ತೆ ನಾವು. ಅಲ್ಲ ಲೆಕ್ಕ ಹಾಕ್ರಿ. ಇವ್ರು ಯಾವ ಮಿಂಟ್ರಿ ಕೊಟ್ಟಿದ್ದ ನನ್ನ ಮಗ ಹೇಳ್ತಾನಲ್ಲ ಬ್ಯಾಂಕಾಗಿ ಅಕೌಂಟ್ ನಂಬರ್ ಹಾಕೊಡ್ರಪ್ಪ ಅಂತ ಅಂತು. ನಾನು ಅದ್ ಯಾರು ತಗೊಂಡು ನನ್ನ ಅಕೌಂಟ್ ಬುಕ್ ತಂದಿಲ್ಲ. ಆ ಅಜ್ಜಿದವ ಸೈನ್ ಹಾಕ್ಸಿ ಅಜ್ಜಿಗೆ ದುಡ್ಡು ಎತ್ಕೊಟ್ಟಿದ್ದೀನಿ. ಆ ಅಜ್ಜಿ ಸಿಕ್ಕಂಡ್ ನಿಂತಿದ್ದೆ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು. ನಿಮ್ಮ ಅಮ್ಮನ ಮುಗಿರಿ ಇವ್ರಿಗೆ.